ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಗಂಡ ಸತ್ತ 5 ತಿಂಗಳ ನಂತರ ನನಗೆ ಒಂದು ಹೆಣ್ಣು ಮಗು ಜನಿಸಿತು. ಹೆಣ್ಣು ಮಗು ಅಂತ ಗೊತ್ತಾದಾಗ ಅತ್ತೆಗೆ ತುಂಬಾ ಕೋಪ ಬಂದಿತ್ತು. ಆಗ ತಾನೇ ಜನಿಸಿದ ನನ್ನ ಮಗುವಿನ ಜೊತೆ ನನ್ನನ್ನು ಕೂಡ ಮನೆಯಿಂದ ಹೊರ ಹಾಕಿಬಿಟ್ರು. ನಾನು ನನ್ನ ಮಗುವನ್ನು ಎತ್ತಿಕೊಂಡು ಬೀದಿಯಲ್ಲಿ ಭಿಕ್ಷೆ ಬಿಡ್ತಾ ಇದ್ದೆ. ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾನೆ ಇತ್ತು. ಆಗಲೇ ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನ ಬಳಿ ಬಂದು ಹೇಳಿದ್ರು, ನೀನು ನನ್ನ ಮನೆಯಲ್ಲಿ ಕೆಲಸ ಮಾಡಿದ್ರೆ ನಾನು ನಿನಗೆ ಇರಲು ಸ್ವಲ್ಪ ಜಾಗ ಕೊಡ್ತೀನಿ ಮತ್ತು ನಿನ್ನ ಮಗಳ ಜವಾಬ್ದಾರಿಯನ್ನು ಸಹ ನಿಭಾಯಿಸುತ್ತೀನಿ ಅಂತ. ಆತನ ಮಾತಿಗೆ ಒಪ್ಪಿಕೊಂಡು ನಾನು ಅವರ ಮನೆಗೆ ಹೋದೆ. ಒಂದು ದಿನ ಆ ವ್ಯಕ್ತಿ, ಅಯ್ಯೋ ದೇವರೇ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನನ್ನಂತಹ ಅನಾಥರಿಗೆ ತಲೆಮರೆಸಿಕೊಳ್ಳಲು ಒಂದು ಸಣ್ಣ ಜಾಗ ಕೂಡ ಇಲ್ವಾ ಅಂತ ನಾನು ಅಳುತ್ತಾ ನನ್ನ ಮಡಿಲಿನಲ್ಲಿ ಅಳುತ್ತಿದ್ದ ನನ್ನ ಸಣ್ಣ ಮಗು ಅಮೃತಾಳನ್ನು ಸುಮ್ಮನಾಗಿಸಲು ಪ್ರಯತ್ನ ಪಡ್ತಾ ಇದ್ದೆ. ಹೊರಗಡೆ ತುಂಬ ಚಳಿ ಇತ್ತು. ಚಳಿಯಿಂದ ನಾನು ನಡುಗುತ್ತಾ ಇದ್ದೆ. ನನಗೆ ತುಂಬ ಭಯವಾಗ್ತಾ ಇತ್ತು. ಬೀದಿಯ ಬದಿಯಲ್ಲಿ ಕುಳಿತುಕೊಂಡು ನನ್ನ ಮಗುವನ್ನು ನೋಡಿ ನೋಡಿ ನಾನು ಜೋರಾಗಿ ಅಳ್ತಾ ಇದ್ದೆ. ಆ ಬೀದಿಗಳು ಖಾಲಿಯಾಗಿದ್ವು. ಆಗಾಗ ಕೆಲವೊಂದು ವಾಹನಗಳು ಅಲ್ಲಿ ಓಡಾಡ್ತಾ ಇದ್ವು ಅಷ್ಟೇ. ಆದರೆ ಅಲ್ಲಿದ್ದ ಯಾರಿಗೂ ನಾನು ಮತ್ತು ನನ್ನ ಮಗು ಕಾಣಿಸ್ಲೇ ಇಲ್ಲ. ನನ್ನ ಹೃದಯದಲ್ಲಿ ಈಗ ಭಯಾನಕವಾದ ನೋವು ಶುರುವಾಗಿತ್ತು. ನಾನು ಅಳುತ್ತಲೇ ಆ ದೇವರನ್ನು ಕೇಳ್ತಾ ಇದ್ದೆ, ದೇವ್ರೆ, ಇಷ್ಟಕ್ಕೂ ನಾನು ಮಾಡಿದ ತಪ್ಪಾದ್ರೂ ಏನು? ನನಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆ ಕೊಟ್ಟಿದ್ದೀರಾ ಅಂತ. ಆಗಲೇ ಒಂದು ಕಪ್ಪು ಕಾರು ಅಲ್ಲಿಗೆ ಬಂದು ನನ್ನ ಮುಂದೆ ನಿಂತಿತು. ಕಾರಿನ ಕಿಟಕಿಯ ಗ್ಲಾಸ್ ಕೆಳಗೆ ಇಳಿದಾಗ ನಾನು ಹೆದರಿಕೊಂಡು ನನ್ನ ಮಗುವನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಗಾಡಿ ಒಳಗಿನಿಂದ ಒಬ್ಬ ವಯಸ್ಸಾದ ವ್ಯಕ್ತಿ ನನ್ನನ್ನೇ ನೋಡ್ತಾ ಇದ್ರು. ಅವರು ಸ್ವಲ್ಪ ಸಮಯ ನನ್ನನ್ನು ಮತ್ತು ನನ್ನ ಮಗುವನ್ನು ನೋಡುತ್ತಾ ನಂತರ ಅವರು ಕೆಳಗೆ ಇಳಿದು ನನ್ನ ಬಳಿ ಬಂದು, ಮಗಳೇ, ನೀನು ಯಾರು? ಇಷ್ಟು ಮಧ್ಯರಾತ್ರಿಯಲ್ಲಿ ಇಷ್ಟೊಂದು ಚಳಿಯಲ್ಲಿ ಸಣ್ಣ ಮಗುವಿನ ಜೊತೆ ಒಂಟಿಯಾಗಿ ಏನ್ ಮಾಡ್ತಾ ಇದೀಯಾ ಅಂತ ಕೇಳಿದ್ರು. ನಾನು ಭಯಪಡುತ್ತಲೇ ಅವರನ್ನು ನೋಡ್ತಾ ಇದ್ದೆ. ನನ್ನ ಬಾಯಿಂದ ಮಾತುಗಳೇ ಬರ್ತಾ ಇರಲಿಲ್ಲ. ನಾನು ಕೇವಲ ತಲೆ ಆಡಿಸ್ದೆ ಅಷ್ಟೇ, ನನಗೆ ಯಾರೂ ಇಲ್ಲ ಅನ್ನುವ ರೀತಿ. ಅವರು ಎಷ್ಟೋ ದುಃಖದಿಂದ, ಇಷ್ಟೊಂದು ಚಳಿಯಲ್ಲಿ ನಿನ್ನ ಮತ್ತು ನಿನ್ನ ಮಗುವಿನ ಪರಿಸ್ಥಿತಿ ನೋಡು ಹೇಗಾಗ್ಬಿಟ್ಟಿದೆ, ನೀನು ನನ್ನ ಗಾಡಿಯಲ್ಲಿ ಕುಳಿತುಕೋ, ನಾನು ನಿನ್ನನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತೀನಿ, ನಿನಗೆ ಒಂದು ಒಳ್ಳೆಯ ಕೆಲಸ ಕೂಡ ಕೊಡಿಸುತ್ತೇನೆ, ಅಲ್ಲಿ ನೀನು ಮತ್ತು ನಿನ್ನ ಮಗು ಸುರಕ್ಷಿತವಾಗಿರಬಹುದು ಅಂತ ಹೇಳ್ತಾ ಇದ್ರು. ಅವರ ಮಾತುಗಳನ್ನು ಕೇಳಿ ನಾನು ಈಗ ನನ್ನ ಮಗುವನ್ನು ಎತ್ತಿಕೊಂಡು ಆ ಕಾರಿನಲ್ಲಿ ಕುಳಿತುಕೊಂಡೆ. ಗಾಡಿಯ ಒಳಗೆ ತುಂಬಾ ಬೆಚ್ಚಗಿತ್ತು. ಆ ವ್ಯಕ್ತಿ ಈಗ ಕಾರನ್ನು ಚಲಾಯಿಸುತ್ತಾ ಅವರು ಪದೇ ಪದೇ ಆ ಕನ್ನಡಿಯಿಂದ ನನ್ನನ್ನೇ ಗಮನಿಸ್ತಾ ಇದ್ರು. ಅವರ ಕಣ್ಣುಗಳಲ್ಲಿ ಒಂದು ಪ್ರಶ್ನೆ ಎದ್ದು ಕಾಣ್ತಾ ಇತ್ತು. ನನ್ನ ಹೆಸರು ಅಂಜಲಿ. ನನ್ನ ಗಂಡ ಪ್ರೈವೇಟ್ ಕಂಪನಿಯಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. ನಾವು ನಮ್ಮ ಸಣ್ಣ ಸಂಸಾರದಲ್ಲಿ ತುಂಬಾ ಸುಖವಾಗಿದ್ವಿ. ನನಗೆ ಈಗಲೂ ಚೆನ್ನಾಗಿ ನೆನಪಿತ್ತು. ನನ್ನ ಗಂಡ ಕೆಲಸದಿಂದ ವಾಪಸ್ ಬರಬೇಕಾದ್ರೆ ಅವರ ಮುಖದಲ್ಲಿ ಸುಸ್ತು, ಟೆನ್ಷನ್ ಯಾವತ್ತೂ ಕಾಣಿಸ್ತಾ ಇರಲಿಲ್ಲ. ಅವರು ತುಂಬಾ ಶಾಂತವಾಗಿ ಮುಗುಳ್ನಗುತ್ತಾ ಮನೆಗೆ ಬರ್ತಾ ಇದ್ರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಆ ದೇವರು ಮನಸ್ಸು ಮಾಡಿದ್ರೆ ಒಂದಲ್ಲ ಒಂದು ದಿನ ನಮ್ಮ ಜೀವನಗಳು ಕೂಡ ಬದಲಾಗ್ತವೆ ಅಂತ. ನನ್ನ ಮಾವನವರು ತುಂಬಾ ಮೊದಲೇ ತೀರಿಕೊಂಡಿದ್ರು ಮತ್ತು ನನ್ನ ಗಂಡನಿಗೆ ಒಬ್ಬ ಸಣ್ಣ ತಮ್ಮ ಕೂಡ ಇದ್ದ. ನಮ್ಮ ಮದುವೆಯಾಗಿ ಈಗ 3 ವರ್ಷವಾಗಿತ್ತು. ನಾನು ಈಗ ತಾಯಿಯಾಗ್ತಾ ಇದ್ದೆ. ನನ್ನ ಯಜಮಾನರು ನಮಗೆ ಹುಟ್ಟುವ ಮಗುವಿನ ಬಗ್ಗೆ ತುಂಬಾ ಕನಸುಗಳನ್ನ ಕಂಡಿದ್ರು. ಅವರು ಹೇಳ್ತಾ ಇದ್ರು, ಒಂದು ವೇಳೆ ನಮಗೆ ಗಂಡು ಮಗುವಾದ್ರೆ ನಮ್ಮ ಮಗುವನ್ನು IAS ಆಫೀಸರ್ ಮಾಡ್ತೀನಿ, ಹೆಣ್ಣು ಮಗಳಾದ್ರೆ ಅವಳನ್ನು ಖಂಡಿತ ಡಾಕ್ಟರ್ ಮಾಡಿಸ್ತೀನಿ, ನಮ್ಮ ಮಕ್ಕಳು ಬಡವರಿಗೆ, ಕೈಲಾಗದವರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಇದ್ರು. ನನಗೆ ಆ ದಿನ ಈಗಲೂ ತುಂಬಾ ಚೆನ್ನಾಗಿ ನೆನಪಿದೆ. ಆ ದಿನ ಎಲ್ಲರೂ ಹೇಳ್ತಾ ಇದ್ರು, ನನ್ನ ಯಜಮಾನರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಅಂತ. ಕಾರನ್ನು ಓಡಿಸಬೇಕಾದ್ರೆ ಎದುರುಗಡೆ ಬಂದಂತಹ ದೊಡ್ಡ ಲಾರಿಯಿಂದ ಆಕ್ಸಿಡೆಂಟ್ ಆಗಿ ಅವರ ಕಾರು ಆ ದೊಡ್ಡ ಕಣಿವೆಯೊಳಗೆ ಬಿದ್ದೋಯ್ತು ಅಂತ. ಆಕ್ಸಿಡೆಂಟ್ನಲ್ಲಿ ನನ್ನ ಯಜಮಾನರು ಸ್ಥಳದಲ್ಲೇ ಕಣ್ಣು ಮುಚ್ಚಿದ್ರು. ಈ ಸಮಾಚಾರ ನನ್ನ ಮೇಲೆ ಸಿಡಿಲಿನಂತೆ ಬಂದು ಎರಗಿತ್ತು. ನಾನು ತುಂಬಾ ಜೋರಾಗಿ ಅಳ್ತಾ ಇದ್ದೆ. ನನ್ನನ್ನು, ನನ್ನ ಮಗುವನ್ನು ಬಿಟ್ಟು ಯಾಕೆ ಹೋದ್ರಿ, ವಾಪಸ್ ಬಂದು ಬಿಡಿ ಅಂತ. ಆದರೆ ಒಮ್ಮೆ ಹೋದವರು ನಮ್ಮ ಕಣ್ಣೀರನ್ನು ನೋಡಿ ವಾಪಸ್ ಬರ್ತಾರಾ ಏನಾದ್ರೂನಾ? ಈಗ ಕಾರು ಸಿಗ್ನಲ್ನಲ್ಲಿ ನಿಂತಿತ್ತು. ಆ ವಯಸ್ಸಾದ ವ್ಯಕ್ತಿ ಈಗಲೂ ಕನ್ನಡಿಯಿಂದ ನನ್ನನ್ನೇ ನೋಡ್ತಾ ಇದ್ರು. ಅವರು ಈಗ ನಿಧಾನವಾಗಿ ಕೇಳಿದ್ರು, ಮಗಳೇ, ಈಗಲಾದರೂ ಹೇಳು, ನೀನು ಈ ಸ್ಥಿತಿಯಲ್ಲಿ ಹೇಗೆ ಬಂದೆ? ನಿನ್ನ ಮನೆಯವರು ಎಲ್ಲಿದ್ದಾರೆ? ನಾನು ತಲೆ ಬಗ್ಗಿಸಿಕೊಂಡು ನನ್ನ ಕಣ್ಣೀರಿನ ಕಥೆಯನ್ನು ಅವರಿಗೆ ಹೇಳಲು ಶುರು ಮಾಡಿದೆ. ಅಂಕಲ್, ನನ್ನ ಯಜಮಾನರು ಹೋದ ನಂತರ ನನ್ನ ಪ್ರಪಂಚವೇ ತಲೆ ಕೆಳಗಾಗೋಯಿತು.
ಗಂಡ ಹೋದ ನಂತರ ಅತ್ತೆ ಪೂರ್ತಿಯಾಗಿ ಬದಲಾಗಿ ಬಿಟ್ರು. ಅವರಿಗೆ ಮೊದಲು ಕೂಡ ನಾನಂದ್ರೆ ಅಷ್ಟೊಂದು ಇಷ್ಟ ಏನೂ ಇರಲಿಲ್ಲ. ಆದರೆ ಮಗನ ಮುಖ ನೋಡಿ ಅವರು ಸೈಲೆಂಟ್ ಆಗಿರ್ತಾ ಇದ್ರು. ಅವರ ಮಗ ಹೋದ ನಂತರ ಅವರು ಯಾವಾಗಲೂ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ರು. ಯಾವಾಗಲೂ ಬೈತಾನೆ ಹೇಳ್ತಾ ಇದ್ರು, ನನ್ನ ಮಗನ ಪಾಲಿಗೆ ನೀನೊಂದು ಅಪಶಕುನ, ನೀನೊಬ್ಬಳು ದರಿದ್ರ, ನಿನ್ನಿಂದಲೇ ನನ್ನ ಮಗ ಈ ಲೋಕವನ್ನು ಬಿಟ್ಬಿಟ್ಟ ಅಂತ. ನಾನು ಗರ್ಭಿಣಿಯಾಗಿದ್ದೆ, ನನಗೆ ಸ್ವಲ್ಪ ವಿಶ್ರಾಂತಿ ಮತ್ತು ನೆಮ್ಮದಿ ಬೇಕಾಗಿತ್ತು. ಆದರೆ ಅಂತಹ ಸ್ಥಿತಿಯಲ್ಲೂ ಮನೆಯ ಎಲ್ಲ ಕೆಲಸಗಳನ್ನು ನನ್ನ ಮೇಲೆಯೇ ಹಾಕ್ಬಿಟ್ರು. ಒಂದೇ ಒಂದು ನಿಮಿಷವೂ ವಿಶ್ರಾಂತಿ ಅನ್ನುವುದೇ ಕೊಡ್ತಾ ಇರಲಿಲ್ಲ. ಪ್ರತಿದಿನ ಮನೆಯಲ್ಲಿ ಗಲಾಟೆಗಳು, ಬೈಗುಳಗಳು, ಇದೇ ನನ್ನ ಜೀವನವಾಗ್ಬಿಟ್ಟಿತ್ತು. ಅತ್ತೆ ಹೇಳ್ತಾ ಇದ್ರು, ಈಗ ನಿನ್ನ ಗಂಡನ ಸಂಪಾದನೆ ನಮ್ಮ ಕೈಗೆ ಬರೋದಿಲ್ಲ, ಆದ್ದರಿಂದ ನಾವು ನಿನಗೆ ಬಿಟ್ಟಿಯಾಗಿ ಯಾಕೆ ಊಟ ಹಾಕಬೇಕು ಅಂತ. ನಾನು ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡು ಸೈಲೆಂಟ್ ಆಗಿ ಇರ್ತಾ ಇದ್ದೆ. ಯಾಕೆಂದ್ರೆ ನನ್ನ ಹೊಟ್ಟೆಯಲ್ಲಿ ನನ್ನ ಯಜಮಾನರ ನೆನಪು, ಅವರ ಪ್ರೀತಿ ಬೆಳೀತಾ ಇತ್ತು. ನಾನು ಅಂದುಕೊಳ್ತಾ ಇದ್ದೆ, ಒಂದು ಸಾರಿ ಮಗು ಹುಟ್ಟಿದ್ರೆ ಮಗುವಿನ ಮುಖ ನೋಡಿ ಅತ್ತೆ ಬದಲಾಗಬಹುದು, ಈ ಮನೆಯ ಪರಿಸ್ಥಿತಿಗಳು ಕೂಡ ಬದಲಾಗಬಹುದು ಅಂತ. ಅತ್ತೆ ಮಗುವನ್ನು ನೋಡಿಕೊಂಡ್ರೆ ನಾನು ಹೊರಗೆ ಕೆಲಸಕ್ಕೆ ಹೋಗಿ ದುಡ್ಡು ಸಂಪಾದಿಸಿ ಅತ್ತೆಯ ಕೈಗೆ ತಂದು ಕೊಡ್ತೀನಿ ಅಂತ. ಆದರೆ 4 ತಿಂಗಳ ನಂತರ ನಾನು ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾಗ ನನ್ನ ಅತ್ತೆಗೆ ತುಂಬಾ ಕೋಪ ಬಂದಿತ್ತು. ಆಸ್ಪತ್ರೆಯಲ್ಲಿಯೇ ಅವರು ನನ್ನ ಮೇಲೆ ಜೋರಾಗಿ ಕೂಗಾಡಲು ಶುರು ಮಾಡಿದ್ರು. ನನ್ನ ಮಗ ಹೊರಟೋಗಿದ್ದಾನೆ, ಈಗ ಈ ದರಿದ್ರ ಬೇರೆ ನಮ್ಮ ತಲೆಯ ಮೇಲೆ ಬಂದು ಬಿದ್ದಿದೆ. ನನಗೆ ಅನ್ನಿಸ್ತಾ ಇತ್ತು, ಅವರು ನನ್ನ ಮೊಮ್ಮಗಳ ಮುಖ ನೋಡಿ ಹಳೆಯ ಎಲ್ಲ ಮಾತುಗಳನ್ನು ಮರೆತೋಗ್ತಾರೆ ಅಂತ. ಆದರೆ ಅತ್ತೆ ಮಗುವನ್ನು ಎತ್ತಿಕೊಳ್ಳುವುದು ದೂರದ ಮಾತು, ನನ್ನ ಮಗುವನ್ನು ಕನಿಷ್ಠ ಪಕ್ಷ ಕಣ್ಣೆತ್ತಿ ಸಹ ನೋಡಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಅವರು ನನಗೆ ನೇರವಾಗಿ ಹೇಳಿಬಿಟ್ರು, ನಂದಿನಿ, ಗಮನವಿಟ್ಟು ಕೇಳು, ಈ ಮನೆಯಲ್ಲಿ ಸಂಪಾದನೆ ಮಾಡುವವರು ಮಾತ್ರ ಇರಲು ಸಾಧ್ಯ. ನೀನು ಈ ಮನೆಯಲ್ಲಿ ಇರಬೇಕು ಅಂದ್ರೆ ತಕ್ಷಣ ನಿನ್ನ ಈ ಮಗುವನ್ನು ಎಲ್ಲಾದರೂ ಬಿಟ್ಟು ಬಾ, ಇಲ್ದಿದ್ರೆ ಇವಳನ್ನು ತೆಗೆದುಕೊಂಡು ನೀನು ಕೂಡ ಇಲ್ಲಿಂದ ಹೊರಟು ಹೋಗುವಂತ. ನಾನು ಒಬ್ಬ ತಾಯಿ, ನಾನು ನನ್ನ ಮಗುವನ್ನು ಹೇಗೆ ತಾನೇ ಬಿಟ್ಬಿಡ್ಲಿ? ನಾನು ಅತ್ತೆಯ ಕಾಲ ಮೇಲೆ ಬಿದ್ದು ಕೇಳ್ಕೊಳ್ತಾ ಇದ್ದೆ, ಅತ್ತೆ ದಯವಿಟ್ಟು ಆ ರೀತಿ ಹೇಳಬೇಡಿ, ಈ ಮಗು ನಿಮ್ಮ ಮಗನ ಕೊನೆಯ ನೆನಪು. ಆದರೆ ಅತ್ತೆಯ ಮನಸ್ಸಿನಲ್ಲಿ ಮಾತ್ರ ಮಗುವಿನ ಮೇಲೆ ಯಾವುದೇ ರೀತಿಯ ಕರುಣೆ ಇರಲಿಲ್ಲ, ಪ್ರೀತಿ ಕೂಡ ಇರಲಿಲ್ಲ. ಆ ದಿನ ಸಾಯಂಕಾಲ ಅತ್ತೆ ನಮ್ಮ ಕೆಲವೊಂದು ಬಟ್ಟೆಗಳನ್ನು ಮನೆಯಿಂದ ಹೊರಗೆ ಬಿಸಾಕಿ ನನ್ನನ್ನು, ನನ್ನ ಮಗುವನ್ನು ಹೊರಗೆ ತಳ್ಳಿ ಬಾಗಿಲನ್ನು ಮುಚ್ಚಿಬಿಟ್ರು. ನನ್ನ ಮಾತು ಕೇಳಿ ಆ ವಯಸ್ಸಾದ ವ್ಯಕ್ತಿ ಸೈಲೆಂಟ್ ಆಗಿ ಕುಳಿತುಕೊಂಡಿದ್ರು. ಆದರೆ ಅವರ ಕಣ್ಣುಗಳು ಸಹ ತುಂಬಿ ಬಂದಿದ್ವು. ಅತ್ತೆ ಮನೆಯಿಂದ ಹೊರಬಂದ ನಂತರ ನನಗೆ ಅನ್ನಿಸ್ತಾ ಇತ್ತು, ಇದೆಲ್ಲವನ್ನು ಕೇಳಿ ನನ್ನ ಅಣ್ಣ ನನ್ನನ್ನು ತನ್ನ ಮನೆಗೆ ಸೇರಿಸ್ಕೊಳ್ತಾನೆ. ಅಪ್ಪ ಅಮ್ಮ ಹೋದ ನಂತರ ನನಗೆ ಇರುವುದು ಕೇವಲ ಒಬ್ಬ ಅಣ್ಣ ಮಾತ್ರ. ನಾನು ಈಗ ಅಳುತ್ತಲೇ ನನ್ನ ಸಣ್ಣ ಮಗುವನ್ನು ಎತ್ತಿಕೊಂಡು ಅಣ್ಣನ ಮನೆಗೆ ಹೋದೆ. ಆದರೆ ನನ್ನನ್ನು ನೋಡಿದ ತಕ್ಷಣ ಅತ್ತಿಗೆಯ ಮುಖದ ಬಣ್ಣವೇ ಬದಲಾಗಿ ಬಿಟ್ಟಿದ್ದು. ಆದರೆ ಅಣ್ಣ ಮಾತ್ರ ನನ್ನನ್ನು ಮನೆಯೊಳಗೆ ಕರೆದು ಕೂರಿಸಿ ನನಗೆ ಕುಡಿಯಲು ಸ್ವಲ್ಪ ನೀರನ್ನು ಕೊಟ್ಟ. ಆಗ ನಾನು ಅಣ್ಣನಿಗೆ ಹೇಳಿದೆ, ಅತ್ತೆ ಹೇಗೆ ನಮ್ಮನ್ನು ಮನೆಯಿಂದ ಹೊರಹಾಕಿದ್ಲು ಅಂತ. ಈಗ ನನ್ನ ಬಳಿ ಇರಲು ಜಾಗವಿಲ್ಲ ಅಂತ ಕೂಡ ಹೇಳಿದೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಅಣ್ಣ ಮುಖವನ್ನು ತಿರುಗಿಸಿಕೊಂಡ. ಅತ್ತಿಗೆ ನೇರವಾಗಿ ಹೇಳಿದ್ರು, ನಂದಿನಿ, ಈಗ ಎಲ್ಲದರ ಬೆಲೆಗಳು ತುಂಬಾ ಜಾಸ್ತಿ ಆಗೋಗಿದ್ದಾವೆ, ನಮಗೆ ಬದುಕಲು ತುಂಬಾ ಕಷ್ಟವಾಗ್ತಾ ಇದೆ. ನಮ್ಮ ಬಳಿ ಅಷ್ಟೊಂದು ದೊಡ್ಡ ಮನೆ ಕೂಡ ಇಲ್ಲ, ನಿನ್ನನ್ನು ಮತ್ತು ನಿನ್ನ ಮಗಳನ್ನು ಇಟ್ಟುಕೊಂಡು ನೋಡ್ಕೊಳ್ಳಲು. ಅಣ್ಣ ಕೂಡ ಅತ್ತಿಗೆಯ ಮಾತುಗಳಿಗೆ ಹೌದು ಹೌದು ಅಂತ ತಲೆ ಆಡಿಸ್ತಾ ಇದ್ರು. ನಂತರ ಅಣ್ಣ ಹೇಳ್ದ, ನಂದಿನಿ, ನೀನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡು, ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ನನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಆಗೋದಿಲ್ಲ, ಆದ್ದರಿಂದ ನೀನು ಬೇರೆ ಯಾವುದಾದರೂ ಜಾಗ ಹುಡುಕಿಕೋ ಅಂತ ಹೇಳಿಬಿಟ್ಟ. ಅಣ್ಣನ ಈ ಕಠಿಣವಾದ ಮಾತುಗಳು ನನ್ನ ಹೃದಯವನ್ನು ಚೂರು ಚೂರು ಮಾಡಿಬಿಟ್ಟಿತ್ತು. ಬೇರೆ ದಾರಿ ಇಲ್ಲದೆ ನಾನು ಅಲ್ಲಿಂದ ಹೊರಗೆ ಬಂದು ಬೀದಿಗಳಲ್ಲಿ ಸುತ್ತಾಡ್ತಾ ಇದ್ದೆ. ಎಲ್ಲಿಗೆ ಹೋಗಬೇಕೋ ಗೊತ್ತಿಲ್ಲದೆ ನಾನು ಅಲ್ಲೇ ಫುಟ್ಪಾತ್ ಮೇಲೆ ಕುಳಿತುಕೊಂಡು ಅಳ್ತಾ ಇದ್ದೆ. ಆಗಲೇ ನೀವು ನನ್ನನ್ನು ನೋಡಿ ನಿಮ್ಮ ಗಾಡಿಯಲ್ಲಿ ಕೂರಿಸಿಕೊಂಡಿದ್ದು. ಆ ಕಾರು ಈಗ ಒಂದು ದೊಡ್ಡ ಬಂಗಲೆಯ ಮುಂದೆ ಬಂದು ನಿಂತಿತ್ತು. ಆ ಮನೆ ತುಂಬಾ ದೊಡ್ಡದಾಗಿತ್ತು. ಆ ವಯಸ್ಸಾದ ವ್ಯಕ್ತಿ ಕಾರಿನಿಂದ ಇಳಿದು ಹಿಂದೆ ಡೋರ್ ಓಪನ್ ಮಾಡಿ, ಮಗಳೇ ಬಾ, ಇಂದಿನಿಂದ ಇದು ನಿನ್ನ ಮನೆ ಅಂತ ಹೇಳಿದ್ರು. ನಾನು ಹಿಂಜರಿಯುತ್ತಲೇ ಕಾರಿನಿಂದ ಕೆಳಗೆ ಇಳಿದೆ. ನನ್ನ ಹಳೆಯ ಕೊಳಕಾದ ಬಟ್ಟೆಗಳು ಆ ದೊಡ್ಡ ಸುಂದರವಾದ ಮನೆಯ ಮುಂದೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ಆದರೆ ಆ ವ್ಯಕ್ತಿ ನನ್ನನ್ನು ತುಂಬಾ ಆತ್ಮೀಯವಾಗಿ ಮಾತನಾಡಿಸಿದ್ರು. ಅವರು ಈಗ ತಮ್ಮ ಕೆಲಸಗಾರರನ್ನು ಕರೆದು ಹೇಳಿದ್ರು,
ಸಾವಿತ್ರಿ, ಇವರನ್ನು ಗೆಸ್ಟ್ ರೂಮ್ನಲ್ಲಿ ಕರೆದುಕೊಂಡು ಹೋಗು. ಇವರಿಗೆ ಸ್ನಾನಕ್ಕಾಗಿ ಬಿಸಿ ನೀರನ್ನು ರೆಡಿ ಮಾಡು. ಬೇಗ ಬೇಗ ಬಿಸಿ ಬಿಸಿಯಾಗಿ ಊಟವನ್ನು ರೆಡಿ ಮಾಡಿಸು. ಇಲ್ಲಿ ಇವರಿಗೆ ಯಾವುದೇ ವಿಷಯದಲ್ಲೂ ಕಡಿಮೆಯಾಗಬಾರ್ದು, ಯಾವುದೇ ತೊಂದರೆಯಾಗಬಾರ್ದು ಅಂತ ಹೇಳಿದರು. ಅವರು ಈಗ ನನ್ನನ್ನೇ ನೋಡುತ್ತಾ, ಮಗಳೇ, ನನ್ನ ಹೆಸರು ರಾಮಚಂದ್ರ ಅಂತ. ಇಂದಿನಿಂದ ಇದು ನಿನ್ನ ಮನೆ. ನೀನು ಇಲ್ಲೇ ಇರ್ತೀಯ. ನಿನಗೆ ಇಲ್ಲಿ ಯಾವುದೇ ಕೊರತೆಯಾಗೋದಿಲ್ಲ. ನೀನು ಕೇವಲ ಈ ಮನೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಾ ನಿನ್ನ ಮಗಳನ್ನು ಚೆನ್ನಾಗಿ ನೋಡಿಕೋ ಸಾಕು. ನಿನ್ನ ಮಗಳು ದೊಡ್ಡವಳಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಹೇಳ್ತಾ ಇದ್ರು. ನಾನು ಎಷ್ಟೋ ಆಶ್ಚರ್ಯವಾಗಿ ಆತನನ್ನೇ ನೋಡ್ತಾ ಇದ್ದೆ. ನನ್ನವರೇ ನನ್ನನ್ನು ಕೈಬಿಟ್ಟಾಗ ಒಬ್ಬ ಅಪರಿಚಿತ ವ್ಯಕ್ತಿ ನನ್ನ ಮೇಲೆ ಇಷ್ಟೊಂದು ದಯೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ. ನಾನು ಈಗ ಭಯದಿಂದ ನಡುಗುತ್ತಲೇ ಹೇಳಿದೆ, ಸರ್, ನಿಮ್ಮ ಈ ಋಣವನ್ನು ಜೀವನವೆಲ್ಲ ನಾನು ಮರೆಯೋದಿಲ್ಲ. ನೀವು ನನ್ನ ಪಾಲಿಗೆ ದೇವರು. ನೀವು ಬರದೇ ಇದ್ದಿದ್ರೆ ಈ ರಾತ್ರಿ ನಾನು ಮತ್ತು ನನ್ನ ಮಗಳು ಜೀವಂತವಾಗಿ ಇರ್ತಾ ಇರ್ಲಿಲ್ವೇನೋ ಅಂತ. ಅವರು ಒಂದು ಕ್ಷಣ ದೀರ್ಘವಾದ ಉಸಿರು ತೆಗೆದುಕೊಂಡು ನನ್ನನ್ನೇ ನೋಡಿದ್ರು. ಅವರ ಕಣ್ಣುಗಳಲ್ಲೂ ಕೂಡ ಎಷ್ಟೋ ದುಃಖ ತುಂಬಿಕೊಂಡಿತ್ತು. ಅವರು ಹೇಳಿದ್ರು, ಮಗಳೇ, ನಿಸ್ಸಹಾಯಕರಿಗೆ ಸಹಾಯ ಮಾಡುವುದು ಮನುಷ್ಯತ್ವ. ಇಷ್ಟಕ್ಕೂ ಈ ಮಗುವಿನ ಮುಖದಲ್ಲಿ ನನ್ನ ಭವಿಷ್ಯತ್ತು ಕಾಣಿಸ್ತಾ ಇದೆ ಅಂತ ಹೇಳಿ ಅವರು ಅಲ್ಲಿಂದ ಒಳಗೆ ಹೊರಟು ಹೋದ್ರು. ನನಗೆ ಮತ್ತು ನನ್ನ ಮಗುವಿಗೆ ಒಂದು ಸುಂದರವಾದ ಬೆಚ್ಚಗಿನ ರೂಮನ್ನು ಕೊಟ್ಟಿದ್ರು ಮತ್ತು ಹೊಟ್ಟೆ ತುಂಬ ಊಟವನ್ನು ಸಹ ಕೊಟ್ಟರು. ಊಟ ಮಾಡಿ ನಾವು ನೆಮ್ಮದಿಯಾಗಿ ಮಲಗಿದ್ವಿ. ಮಾರನೆಯ ದಿನ ಬೆಳಿಗ್ಗೆ ನಮ್ಮ ಜೀವನಕ್ಕೆ ಒಂದು ಹೊಸ ದಾರಿ ಸಿಕ್ಕಿತ್ತು. ರಾಮಚಂದ್ರ ಅವರು ನನಗೆ ಆ ಮನೆಯಲ್ಲಿ ಯಜಮಾನಿಯಂತಹ ಅಧಿಕಾರವನ್ನು ಕೊಟ್ಟಿದ್ದರು. ನಾನು ಈಗ ಆ ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆ ಮನೆಯ ಕೆಲಸಗಾರರು ನನಗೆ ಎಷ್ಟೋ ಗೌರವ ಕೊಡ್ತಾ ಇದ್ರು. ಸಮಯ ಇದೇ ರೀತಿ ಸುಂದರವಾಗಿ ಕಳೀತಾ ಇತ್ತು ಮತ್ತು ನಾನು ನನ್ನ ಮಗಳು ಅಮೃತಾಳ ಜೊತೆ ಅಲ್ಲಿ ತುಂಬ ಸಂತೋಷವಾಗಿ ನೆಮ್ಮದಿಯಾಗಿದ್ದೆ. ರಾಮಚಂದ್ರ ಅವರು ನಮ್ಮ ಜೊತೆ ತುಂಬ ಪ್ರೀತಿ ಮತ್ತು ವಿಶ್ವಾಸದಿಂದ ಇರ್ತಾ ಇದ್ರು. ಆದರೆ ನನ್ನ ಮಗುವಿನ ಜೊತೆ ಅವರ ಪ್ರೀತಿ ಮತ್ತು ಮಮತೆಯನ್ನು ನೋಡಿ ನನಗೆ ಮಾತ್ರ ತುಂಬ ಆಶ್ಚರ್ಯವಾಗ್ತಾ ಇತ್ತು. ಅವರು ಕೆಲಸದಿಂದ ಬಂದ ತಕ್ಷಣ ಅಮೃತಾಳ ಬಗ್ಗೆನೇ ಕೇಳ್ತಾ ಇದ್ರು. ಅವರು ಅಮೃತಾಗೆ ಬೊಂಬೆಗಳನ್ನು, ಬೆಳೆ ಬಾಳುವ ಬಟ್ಟೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ಸಮಯ ಸಿಕ್ಕಾಗೆಲ್ಲ ತಮ್ಮ ಮಡಿಲಿನಲ್ಲಿ ಕೂರಿಸಿಕೊಂಡು ಕತೆಗಳನ್ನು ಹೇಳೋದು, ತಮ್ಮ ಕೈಯಾರೆ ನನ್ನ ಮಗಳಿಗೆ ಊಟವನ್ನು ಕೂಡ ಮಾಡಿಸೋದು ಮಾಡ್ತಾ ಇದ್ರು. ಅವರು ಯಾವಾಗಲೂ ಹೇಳ್ತಾ ಇದ್ರು, ಮಗಳೇ, ನೀನು ಚೆನ್ನಾಗಿ ಓದ್ಕೋಬೇಕು. ಮುಂದೆ ನೀನು ದೊಡ್ಡ ಡಾಕ್ಟರ್ ಆಗಬೇಕು. ಬಡವರಿಗೆ, ಕೈಲಾಗದವರಿಗೆ ನೀನು ಸಹಾಯ ಮಾಡಬೇಕು. ನಿನ್ನ ತಂದೆಯ ಹೆಸರನ್ನು ಉಳಿಸಬೇಕು ಅಂತ. ನಾನು ಅಡಿಗೆ ಮನೆಯ ಬಾಗಿಲ ಬಳಿ ನಿಂತು ಇದೆಲ್ಲವನ್ನು ನೋಡ್ತಾ ಯೋಚಿಸ್ತಾ ಇದ್ದೆ. ಇವರು ನನ್ನ ಮಗಳ ಬಗ್ಗೆ ಇಷ್ಟೊಂದು ದೊಡ್ಡ ಕನಸುಗಳನ್ನು ಯಾಕೆ ಕಾಣ್ತಾ ಇದ್ದಾರೆ? ಅವರು ನನ್ನ ಮಗಳನ್ನು ತಮ್ಮ ಸ್ವಂತ ಮೊಮ್ಮಗಳ ರೀತಿ ಯಾಕೆ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದು ಬಾರಿ ಮಧ್ಯರಾತ್ರಿ ನಾನು ನೀರು ಕುಡಿಯಲು ಅಂತ ಅಡುಗೆ ಮನೆಗೆ ಹೋಗಬೇಕಾದ್ರೆ ರಾಮಚಂದ್ರ ಅವರ ರೂಮಿನಲ್ಲಿ ಲೈಟ್ ಇನ್ನೂ ಉರಿತಾನೆ ಇರ್ತಾ ಇತ್ತು. ಅವರು ಚೇರ್ನಲ್ಲಿ ಕುಳಿತುಕೊಂಡು ಯಾವುದೋ ಫೋಟೋವನ್ನು ನೋಡುತ್ತಾ ತುಂಬ ಚಿಂತೆಯಿಂದ ಕಣ್ಣೀರು ಹಾಕ್ತಾ ಇದ್ರು. ಅವರ ಮುಖದ ಮೇಲೆ ಎಷ್ಟೋ ದುಃಖ ಕಾಣಿಸ್ತಾ ಇತ್ತು. ಇದನ್ನು ನೋಡಿ ನನಗೆ ತುಂಬ ಬೇಸರವಾಗ್ತಾ ಇತ್ತು. ಒಂದು ದಿನ ನಾನು ಧೈರ್ಯ ತಂದುಕೊಂಡು ನೇರವಾಗಿ ಅವರನ್ನೇ ಕೇಳಬೇಕು ಅಂದುಕೊಂಡೆ. ನಾನು ರೂಮಿನೊಳಗೆ ಹೋಗಿದ್ದನ್ನು ನೋಡಿ ಅವರು ತಕ್ಷಣ ಆ ಫೋಟೋವನ್ನು ತಮ್ಮ ಡೈರಿಯಲ್ಲಿ ಬಚ್ಚಿಟ್ಟುಬಿಟ್ರು. ನಾನು ಅವರನ್ನು ಕೇಳಿದೆ, ಅಂಕಲ್, ಏನಾದರೂ ತೊಂದರೆ ಇದೆಯಾ? ನೀವು ಚೆನ್ನಾಗಿದ್ದೀರಾ ತಾನೆ ಅಂತ. ಅವರು ಮುಗುಳ್ನಗೆಯಿಂದ, ಇಲ್ಲ ಮಗಳೇ, ಆ ರೀತಿ ಏನೂ ಇಲ್ಲ. ನನಗೆ ತುಂಬ ವಯಸ್ಸಾಯಿತು ಅಲ್ವಾ, ಹಳೆಯ ನೆನಪುಗಳನ್ನು ನೆನೆಸಿಕೊಂಡು ಸ್ವಲ್ಪ ಬೇಸರ ಆಗುತ್ತೆ ಅಷ್ಟೇ. ನೀನು ಹೋಗಿ ಆರಾಮವಾಗಿ ಮಲಗು ಅಂತ ಹೇಳ್ತಾ ಇದ್ರು. ನಾನು ಅಲ್ಲಿಂದ ಸೈಲೆಂಟ್ ಆಗಿ ವಾಪಸ್ ಬರ್ತಾ ಇದ್ದೆ. ಆದರೆ ನನ್ನ ಮನಸ್ಸಿನಲ್ಲಿ ಮಾತ್ರ ಎಷ್ಟೊಂದು ಪ್ರಶ್ನೆಗಳು ಓಡ್ತಾ ಇದ್ವು. ಇಷ್ಟಕ್ಕೂ ಆ ಫೋಟೋ ಯಾರ್ದು? ಅದನ್ನು ನೋಡಿ ಅವರು ಯಾಕೆ ಅಷ್ಟೊಂದು ಅಳ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಈ ದೊಡ್ಡ ಮನೆಯಲ್ಲಿ ಯಾವುದೋ ರಹಸ್ಯಗಳು ಇರ್ತವೆ ಅಂತ. ರಾಮಚಂದ್ರ ಅವರು ನಮ್ಮನ್ನು ನೋಡಿಕೊಳ್ಳುವ ರೀತಿ, ನನ್ನ ಮಗಳನ್ನು ನೋಡಿಕೊಳ್ಳುವ ವಿಧಾನ, ಅವಳ ಭವಿಷ್ಯಕ್ಕಾಗಿ ಅವರು ಕಾಣುವ ಕನಸುಗಳು, ಇದೆಲ್ಲ ಕೇವಲ ಕರುಣೆಯಿಂದ ಮಾತ್ರವಲ್ಲ, ಇದರ ಹಿಂದೆ ಏನೋ ಸತ್ಯ ಇದೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಆದರೆ ನಾನು ಸೈಲೆಂಟ್ ಆಗಿದ್ದೆ. ನಾನು ಆ ದೇವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೆ. ನನಗಾಗಿ ಒಂದು ಸುಂದರವಾದ ಮನೆ ಮತ್ತು ಗೌರವವಾದ ಜೀವನವನ್ನು ಕೊಟ್ಟಿದ್ದಕ್ಕೆ. ಈಗ ಅಮೃತ ದೊಡ್ಡವಳಾಗ್ತಾ ಇದ್ಲು. ಸಮಯ ತುಂಬ ಬೇಗ ಕಳೀತಾ ಇತ್ತು. ಅಂಕಲ್ನ ಕಣ್ಣುಗಳಲ್ಲಿ ಅಡಗಿದ್ದ ಆ ದುಃಖ ಮಾತ್ರ ಯಾವಾಗಲೂ ಹಾಗೆಯೇ ಇತ್ತು.
ನನ್ನ ಮಗಳ ತಲೆಯ ಮೇಲೆ ರಾಮಚಂದ್ರ ಅವರ ಕೈ ಆ ದೇವರ ಕೈ ಇದ್ದ ಹಾಗೆಯೇ ಇತ್ತು. ಈ ಪ್ರಪಂಚದ ಎಲ್ಲ ಕಷ್ಟಗಳಿಂದ ನನ್ನ ಮಗಳನ್ನು ಅವರು ಕಾಪಾಡ್ತಾ ಇದ್ರು. ಅಮೃತ ಪ್ರತಿದಿನ ಶಾಲೆಗೆ ಹೋಗ್ಬೇಕಾದ್ರೆ ಅಂಕಲ್ ಡ್ರೈವರ್ಗೆ ಹೇಳ್ತಾ ಇದ್ರು, ತುಂಬಾ ಹುಷಾರಾಗಿ ಗಾಡಿ ಓಡಿಸು, ಮಗುವನ್ನು ಹುಷಾರಾಗಿ ಕರೆದುಕೊಂಡು ಹೋಗಿ ಮತ್ತೆ ವಾಪಸ್ ಕರೆದುಕೊಂಡು ಬಾ ಅಂತ ಹೇಳ್ತಾ ಇದ್ರು. ಸಾಯಂಕಾಲ ಮಗು ವಾಪಸ್ ಬಂದ ನಂತರ ಅವರು ಎಲ್ಲ ಕೆಲಸವನ್ನು ಬಿಟ್ಟು ನನ್ನ ಮಗುವಿನ ಜೊತೆ ಮಾತನಾಡುತ್ತಾ ಸಮಯ ಕಳೀತಾ ಇದ್ರು. ಶಾಲೆಯ ಮಾತುಗಳನ್ನು ಕೇಳಿಸಿಕೊಳ್ಳೋರು ಮತ್ತು ಸ್ಕೂಲ್ನಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅನ್ನುವುದನ್ನು ಸಹ ನೀಟಾಗಿ ತಿಳಿದುಕೊಳ್ತಾ ಇದ್ರು. ಯಾವುದಾದರೂ ವಿಷಯದಲ್ಲಿ ಅವಳಿಗೆ ಅನುಮಾನಗಳಿದ್ರೆ ಅವರು ಗಂಟೆಗಟ್ಟಲೆ ಕುಳಿತು ನನ್ನ ಮಗಳಿಗೆ ಅವುಗಳನ್ನು ಅರ್ಥ ಮಾಡಿಸ್ತಾ ಇದ್ರು. ಅಮೃತ ಕೂಡ ತುಂಬಾ ಬುದ್ಧಿವಂತೆ. ಶಾಲೆಯಲ್ಲಿ ಯಾವಾಗಲೂ ಮೊದಲು ಬರ್ತಾ ಇದ್ಲು. ಮಗಳು ಪ್ರತಿ ಬಾರಿಯೂ ಏನನ್ನಾದರೂ ಸಾಧಿಸಿದರೆ ರಾಮಚಂದ್ರ ಅವರ ಮುಖದಲ್ಲಿ ಬರುತ್ತಿದ್ದ ಆ ಸಂತೋಷ, ಅದು ನೋಡಲು ಎರಡು ಕಣ್ಣು ಸಾಲ್ತಾ ಇರಲಿಲ್ಲ. ನನಗೆ ಈಗಲೂ ಚೆನ್ನಾಗಿ ನೆನಪಿತ್ತು. ಅಮೃತ 10ನೇ ತರಗತಿ ರಿಸಲ್ಟ್ ದಿನ ರಾಮಚಂದ್ರ ಅವರು ಎಷ್ಟೊಂದು ಟೆನ್ಷನ್ ಮಾಡಿಕೊಂಡು ಪೂರ್ತಿ ಮನೆಯಲ್ಲಿ ಓಡಾಡ್ತಾನೆ ಇದ್ರು. ಪದೇ ಪದೇ ಅವರು ಕೇಳ್ತಾ ಇದ್ರು, ರಿಸಲ್ಟ್ ಬಂದ ಅಂತ. ಅಮೃತ ಶಾಲೆಯಿಂದ ವಾಪಸ್ ಬಂದು ಕೇವಲ ಶಾಲೆಯಲ್ಲಿ ಮಾತ್ರವಲ್ಲ, ಪೂರ್ತಿ ಜಿಲ್ಲೆಯಲ್ಲಿ ನಾನೇ ಮೊದಲ ರ್ಯಾಂಕ್ ಬಂದಿದ್ದೇನೆ ಅಂತ ಹೇಳಿದಾಗ ಅಂಕಲ್ನ ಮುಖದಲ್ಲಿ ಎಷ್ಟೊಂದು ಸಂತೋಷ ತುಂಬಿತ್ತು. ಅವರು ಚಿಕ್ಕ ಮಕ್ಕಳ ಹಾಗೆ ಚಪ್ಪಾಳೆ ತಟ್ಟುತ್ತಾ ಮನೆಯಲ್ಲಿದ್ದ ಎಲ್ಲರಿಗೂ ಸಿಹಿಯನ್ನು ಹಂಚಿದ್ರು. ಅವಾರ್ಡ್ ಫಂಕ್ಷನ್ಗೂ ಕೂಡ ಅಂಕಲ್ಲೇ ಖುದ್ದು ಹೋಗಿದ್ರು. ಅಲ್ಲಿ ಅವರು ಎಷ್ಟೋ ಹೆಮ್ಮೆಯಿಂದ ಹೇಳ್ತಾ ಇದ್ರು, ನನ್ನ ಮೊಮ್ಮಗಳು ಮೊದಲನೆಯ ರ್ಯಾಂಕ್ನಲ್ಲಿ ಪಾಸ್ ಆಗಿದ್ದಾಳೆ ಅಂತ. ಜನರೆಲ್ಲ ಕೇಳ್ತಾ ಇದ್ರು, ರಾಮಚಂದ್ರ ಅವರೇ, ನಿಜವಾಗಿಯೂ ಇವಳು ನಿನ್ನ ಮೊಮ್ಮಗಳ? ರಾಮಚಂದ್ರ ಅವರು ಎಷ್ಟೋ ಹೆಮ್ಮೆಯಿಂದ ಗೌರವವಾಗಿ, ಹೌದು, ಇವಳೇ ನನ್ನ ಮೊಮ್ಮಗಳು, ನನ್ನ ಮುಂದಿನ ವಾರಸುದಾರಳು ಅಂತ ಹೇಳ್ತಾ ಇದ್ರೆ ನಾನು ಅಲ್ಲೇ ಒಂದು ಮೂಲೆಯಲ್ಲಿ ನಿಂತು ಇದೆಲ್ಲವನ್ನು ನೋಡ್ತಾ ಇದ್ದೆ. ಅವರು ನಮ್ಮ ಮೇಲೆ ತೋರಿಸುತ್ತಿರುವಂತಹ ಪ್ರೀತಿ, ಅವರ ಋಣವನ್ನು ನಾವು ಹೇಗೆ ತಾನೇ ತೀರಿಸಿಕೊಳ್ಳಲು ಸಾಧ್ಯ ಅಂತ ನಾನು ಭಾವುಕಳಾಗ್ತಾ ಇದ್ದೆ. ವಾಪಸ್ ಮನೆಗೆ ಬರಬೇಕಾದ್ರೆ ಎಲ್ಲರೂ ತುಂಬ ಸಂತೋಷವಾಗಿದ್ರು. ನಾನು ಈಗ ಧೈರ್ಯವಾಗಿ ಅವರನ್ನೇ ಕೇಳಿದೆ, ಅಂಕಲ್, ನೀವು ನಮ್ಮ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಅನುಕಂಪವನ್ನು ಯಾಕೆ ತೋರಿಸ್ತಾ ಇದ್ದೀರಾ? ನಾವು ನಿಮಗೆ ಏನಾಗ್ತೀವಿ? ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳು ಅಷ್ಟೇ, ಮತ್ತು ಅಮೃತ ತಂದೆ ಇಲ್ಲದ ಅನಾಥಳು. ನೀವು ಯಾಕೆ ನನ್ನ ಮಗಳನ್ನು ನಿಮ್ಮ ಸ್ವಂತ ಮಗುವಿನ ಹಾಗೆ ಇಷ್ಟೊಂದು ಪ್ರೀತಿ ಮಾಡ್ತೀರಾ? ಜನ ಎಲ್ಲ ಇದನ್ನು ನೋಡಿ ವಿಚಿತ್ರವಾಗಿ ಮಾತನಾಡ್ತಾ ಇರ್ತಾರೆ. ನಿಮ್ಮ ಈ ಋಣವನ್ನು ನಮ್ಮಿಂದ ಹೇಗೆ ತಾನೇ ತೀರಿಸಲು ಸಾಧ್ಯ ಅಂತ ಹೇಳಿದಾಗ ರಾಮಚಂದ್ರ ಅವರು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೊರಗೆ ನೋಡುತ್ತಾ ಹೇಳಿದರು, ನಂದಿನಿ, ಈ ಜನರ ಮಾತುಗಳನ್ನು ನೀನು ಕೇಳಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾನು ಕೇವಲ ಮನುಷ್ಯತ್ವವನ್ನು ಮಾತ್ರ ಮಾಡ್ತಾ ಇದ್ದೀನಿ. ಇಷ್ಟಕ್ಕೂ ಈ ಮಗುವಿನ ಮುಖದಲ್ಲಿ ನನ್ನ ಜೀವನ, ನನ್ನ ಭವಿಷ್ಯ ಕಾಣಿಸ್ತಾ ಇದೆ. ಈ ಮಗುವಿನ ಮುಖ ನೋಡಿದಾಗೆಲ್ಲ ನನಗೆ ಅನಿಸುತ್ತೆ, ಇವಳು ತುಂಬಾ ಮುಂದೆ ಹೋಗ್ತಾಳೆ, ನನ್ನ ಮೊಮ್ಮಗಳು ಏನನ್ನಾದರೂ ಖಂಡಿತ ಸಾಧಿಸುತ್ತಾಳೆ ಅಂತ. ನೀನು ಇದೆಲ್ಲವನ್ನು ಯೋಚಿಸಬೇಡ, ಕೇವಲ ನಿನ್ನ ಮಗಳ ವಿದ್ಯೆಯ ಬಗ್ಗೆ ಮಾತ್ರ ಯೋಚಿಸು ಸಾಕು ಅಂತ ಹೇಳ್ತಾ ಇದ್ರು. ನಾನು ಅಂದುಕೊಳ್ತಾ ಇದ್ದೆ, ಅಮೃತ ದೊಡ್ಡ ಡಾಕ್ಟರ್ ಆಗಬೇಕು ಅಂತ. ಈ ಹೆಣ್ಣು ಮಗಳು ಎಲ್ಲಿಯವರೆಗೂ ಹೋಗ್ತಾಳೆ, ಏನೇನು ಸಾಧಿಸ್ತಾಳೆ ಅಂತ ಈ ಜಗತ್ತೆಲ್ಲ ನೋಡಬೇಕು ಅನ್ನುವುದೇ ನನ್ನ ಆಸೆ. ಅವರ ಉತ್ತರ ಯಾವಾಗಲೂ ಇದ್ದ ಹಾಗೆಯೇ ಇತ್ತು. ಆದರೆ ಅವರ ಮಾತುಗಳಲ್ಲಿನ ಸತ್ಯ ನನ್ನನ್ನು ಏನು ಮಾತನಾಡಲು ಬಿಡ್ತಾ ಇರಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು, ಇದೆಲ್ಲ ಕೇವಲ ಮನುಷ್ಯತ್ವ, ಅನುಕಂಪ ಮಾತ್ರವಲ್ಲ, ಇದರ ಹಿಂದೆ ಏನೋ ದೊಡ್ಡ ರಹಸ್ಯ ಇದೆ ಅಂತ. ಅದನ್ನು ಇವರು ಮುಚ್ಚಿಡ್ತಾ ಇದ್ದಾರೆ ಅಂತ. ಖಂಡಿತವಾಗಿಯೂ ಯಾವುದೋ ಕಾರಣ ಇರಲೇಬೇಕು. ಆದ್ದರಿಂದಲೇ ಇವರು ನಮ್ಮನ್ನು ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದಾರೆ. ದಿನಗಳು, ವರ್ಷಗಳು ತುಂಬಾ ಬೇಗ ಉರುಳಿ ಹೋಗ್ತಾ ಇದ್ವು. ಈಗ ರಾಮಚಂದ್ರ ಅವರು ಕಂಡ ಕನಸಿನ ದಿನ ಬಂದೇ ಬಿಟ್ಟಿತ್ತು. ಅಮೃತ ಸೆಕೆಂಡ್ ಇಯರ್ನಲ್ಲೂ ಕೂಡ ಒಳ್ಳೆಯ ನಂಬರ್ಗಳಲ್ಲಿ ಪಾಸ್ ಆಗಿದ್ಲು. ಮೆಡಿಕಲ್ ಕಾಲೇಜಿನಲ್ಲೂ ಕೂಡ ಸೀಟು ಸಿಕ್ಕಿತ್ತು. ಆ ದಿನ ಅವರು ಪೂರ್ತಿ ಊರಿನಲ್ಲೆಲ್ಲ ನನ್ನ ಮಗುವಿನ ಹೆಸರಿನ ಮೇಲೆ ಸಿಹಿಯನ್ನು ಹಂಚಿದ್ರು ಮತ್ತು ಬಡವರಿಗೆ ಅನ್ನದಾನ ಕೂಡ ಏರ್ಪಾಟು ಮಾಡಿದ್ರು. ಅವರು ಯಾರನ್ನು ಭೇಟಿಯಾದ್ರು ಇದೇ ಹೇಳ್ತಾ ಇದ್ರು, ನನ್ನ ಮೊಮ್ಮಗಳು ಡಾಕ್ಟರ್ ಆಗ್ತಾ ಇದ್ದಾಳೆ ಅಂತ. ಈ ಮಾತು ಹೇಳಬೇಕಾದ್ರೆ ಅವರ ಮುಖದಲ್ಲಿ ಎಷ್ಟೊಂದು ಹೊಳಪು ಮತ್ತು ಹೆಮ್ಮೆ ತುಂಬಿಕೊಳ್ತಾ ಇತ್ತು. ಒಂದು ದಿನ ಅಮೃತ ಹೇಳಿದ್ಲು, ತಾತ, ನೀವು ಇಲ್ಲದೆ ಇದ್ದಿದ್ರೆ ಈ ದಿನ ನಾನು ಇಲ್ಲಿ ಇರ್ತಾ ಇರಲಿಲ್ಲ. ನಾನು ಕೂಡ ಯಾರದ್ದೋ ಒಬ್ಬರ ಮನೆಯಲ್ಲಿ ಪಾತ್ರೆಗಳನ್ನು ತೊಳೆಯುತ್ತಾ, ಕಸ ಗುಡಿಸುತ್ತಾ ಕೆಲಸದವಳಾಗಿ ಬದುಕ್ತಾ ಇದ್ದೆ. ಈ ಗೌರವ, ಈ ಮರ್ಯಾದೆ, ಈ ಬಿಳಿ ಕೋಟು ಇದೆಲ್ಲವೂ ಕೇವಲ ನಿಮ್ಮಿಂದಲೇ, ನಿಮ್ಮ ದಯೆಯಿಂದ.
ನೀವು ನನ್ನ ತಂದೆ ಇದ್ದಂತೆ. ನಾನು ಕನಸಿನಲ್ಲಿಯೂ ಯೋಚಿಸದಂತಹ ಒಂದು ಅದ್ಭುತವಾದ ಜೀವನವನ್ನು ನೀವು ನನಗೆ ಕೊಟ್ಟಿದ್ದೀರಾ ಅಂತ ಹೇಳ್ತಾ ಇದ್ಲು. ರಾಮಚಂದ್ರ ಅವರು ಅಮೃತಾಳ ತಲೆಯ ಮೇಲೆ ಕೈಯನ್ನು ಆಡಿಸುತ್ತಾ, ಇಲ್ಲ ಮಗಳೇ, ಆ ರೀತಿ ಏನೂ ಇಲ್ಲ. ಇದೆಲ್ಲವೂ ಕೇವಲ ನಿನ್ನ ಶ್ರಮ ಮತ್ತು ನಿನ್ನ ತಾಯಿಯ ಆಶೀರ್ವಾದ. ಇದರಲ್ಲಿ ನಾನು ಮಾಡಿದ್ದು ಏನೂ ಇಲ್ಲ. ಸಹಾಯ ಮಾಡಲು ಎಂದೇ ಆ ದೇವರು ನನ್ನನ್ನು ನೇಮಿಸಿದ್ದಾನೆ. ಇದೇ ನನ್ನ ಜೀವನದ ಉದ್ದೇಶ ಕೂಡ ಅಂತ ಹೇಳ್ತಾ ಇದ್ರು. ನಾನು ಒಂದು ಮೂಲೆಯಲ್ಲಿ ನಿಂತು ಆ ದೇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೆ. ರಾಮಚಂದ್ರ ಅವರಿಗೆ ಒಳ್ಳೆಯ ಆರೋಗ್ಯವನ್ನು, ದೀರ್ಘಾಯುಷ್ಯನ್ನು ಕೊಡಿ ಅಂತ ಆ ದೇವರ ಬಳಿ ಕೇಳ್ಕೊಳ್ತಾ ಇದ್ದೆ. ದೇವರೇ, ಇವರನ್ನು ಸಂತೋಷವಾಗಿಟ್ಟಿರು. ನಮ್ಮಂತಹ ಅನಾಥರಿಗೆ, ಯಾರೂ ಇಲ್ಲದವರಿಗೆ ಇವರು ಎಷ್ಟೊಂದು ಸಂತೋಷವನ್ನು ಕೊಟ್ಟಿದ್ದಾರೆ ಅಂತ ಪ್ರತಿದಿನ ನಾನು ಆ ದೇವರನ್ನು ಕೇಳ್ಕೊಳ್ತಾ ಇದ್ದೆ. ಅಮೃತ ಈಗ ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ಲು. ಅವಳು ತನ್ನ ಪ್ರಾಕ್ಟೀಸನ್ನು ಕೂಡ ಶುರು ಮಾಡಿದ್ಲು. ನಮ್ಮ ಜೀವನದಲ್ಲಿ ಸಂತೋಷದ ಬೆಳದಿಂಗಳು ಬಂದಿತ್ತು. ನಾವು ಆ ಮನೆಯಲ್ಲಿ ಕೆಲಸದವರಾಗಿ ಅಲ್ಲ, ಆ ಮನೆಯ ಮಾಲೀಕರಂತೆ ಇದ್ವಿ. ರಾಮಚಂದ್ರ ಅವರು ನಮಗೆ ಎಷ್ಟೊಂದು ಗೌರವ ಮರ್ಯಾದೆ ಕೊಡ್ತಾ ಇದ್ರು ಅಂದ್ರೆ, ಕೆಲಸಗಾರರು ಕೂಡ ನಮ್ಮನ್ನು ಎಷ್ಟೋ ಗೌರವದಿಂದ ಮಾತನಾಡಿಸ್ತಾ ಇದ್ರು. ನಮ್ಮ ಜೀವನ ತುಂಬಾ ಸುಂದರವಾಗಿ ನೆಮ್ಮದಿಯಾಗಿ ಕಳೀತಾ ಇತ್ತು. ಒಂದು ದಿನ ಸಾಯಂಕಾಲ ಸಣ್ಣಗೆ ಮಳೆ ಬೀಳ್ತಾ ಇತ್ತು. ಆಗಲೇ ಸೆಕ್ಯೂರಿಟಿ ಗಾರ್ಡ್ ಬಂದು ನನಗೆ ಹೇಳಿದ್ರು, ಅಮ್ಮ, ಯಾರೋ ಒಬ್ಬ ಮಹಿಳೆ ನಿಮ್ಮನ್ನು ಭೇಟಿಯಾಗಬೇಕು ಅಂತ ಬಂದಿದ್ದಾರೆ. ನಾನು ತುಂಬಾ ಆಶ್ಚರ್ಯದಿಂದ ನನ್ನನ್ನು ನೋಡಲು ಯಾರು ಬರ್ತಾರೆ ಅಂತ ಅಂದುಕೊಂಡು, ಯಾರು, ಅವರ ಹೆಸರೇನು ಅಂತ ಕೇಳಿದಾಗ, ಮೇಡಮ್, ಅವರು ತಮ್ಮ ಹೆಸರನ್ನು ಹೇಳ್ತಾ ಇಲ್ಲ. ಅವರು ಅಳುತ್ತಾ ಅಂಜಲಿ ಅವರನ್ನು ಕರೆಯಿರಿ ಅಂತ ಹೇಳಿದ್ರು ಅಷ್ಟೆ. ನಾನು ಒಂದು ಕ್ಷಣ ಭಯಪಟ್ಟುಕೊಂಡೆ. ನನಗಾಗಿ ಯಾರು ಬಂದಿರಬಹುದು? ಇಷ್ಟಕ್ಕೂ ಅವರಿಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ. ನಾನು ಈಗ ಛತ್ರಿಯನ್ನು ತೆಗೆದುಕೊಂಡು ನನ್ನ ಮಗಳನ್ನು ಕರೆದುಕೊಂಡು ಗೇಟಿನ ಬಳಿ ಬಂದೆ. ಗೇಟಿನ ಹೊರಗೆ ಒಬ್ಬ ವಯಸ್ಸಾದ ಮಹಿಳೆ ನಿಂತುಕೊಂಡಿದ್ರು. ಆಕೆ ಮಳೆಯಲ್ಲಿ ನೆನೀತಾ ಇದ್ರು. ಅವರ ಬಟ್ಟೆಗಳು ತುಂಬಾ ಕೊಳಕಾಗಿದ್ವು, ಅಲ್ಲಲ್ಲಿ ಹರಿದು ಹೋಗಿದ್ವು. ಆಕೆ ಚಳಿಯಿಂದ ನಡುಗುತ್ತಾ ಅಲ್ಲೇ ನಿಂತಿದ್ರು. ನಾನು ತುಂಬಾ ಗಮನ ಇಟ್ಟು ಆಕೆಯನ್ನು ನೋಡಿದಾಗ ನಾನು ಶಾಕ್ ಆಗಿ ಹಾಗೆಯೇ ನಿಂತ್ಕೊಬಿಟ್ಟಿದ್ದೆ. ಆಕೆ ಬೇರೆ ಯಾರೂ ಅಲ್ಲ, ಆಕೆ ನನ್ನ ಅತ್ತೆಯಾಗಿದ್ಲು. ಸ್ವಲ್ಪ ಕೂಡ ಕನಿಕರ ಇಲ್ಲದೆ ಅಹಂಕಾರದಿಂದ ನನ್ನನ್ನು ಮತ್ತು ಆಗ ತಾನೇ ಹುಟ್ಟಿದ ನನ್ನ ಮಗುವನ್ನು ಮನೆಯಿಂದ ಹೊರ ಹಾಕಿದ ಅದೇ ಮಹಿಳೆ ಈಗ ನನ್ನ ಎದುರುಗಡೆ ನಿಂತುಕೊಂಡಿದ್ಲು. ಆಕೆ ಎಲ್ಲಿಂದಲೋ ಸತ್ಯ ಗೊತ್ತಾಗಿತ್ತು ಅನ್ಸುತ್ತೆ. ನಿಮ್ಮ ಸೊಸೆ ಮತ್ತು ನಿಮ್ಮ ಮೊಮ್ಮಗಳು ಆ ದೊಡ್ಡ ಸಾಹುಕಾರರ ಮನೆಯಲ್ಲಿ ಇದ್ದಾರೆ ಮತ್ತು ನಿಮ್ಮ ಮೊಮ್ಮಗಳು ಈಗ ಡಾಕ್ಟರ್ ಆಗಿದ್ದಾಳೆ ಅಂತ. ಆಕೆ ನನ್ನನ್ನು ನೋಡಿದ ತಕ್ಷಣ ನನ್ನ ಕಾಲಿನ ಮೇಲೆ ಬೀಳಲು ಮುಂದಾದ್ರು. ನಂದಿನಿ, ಮಗಳೇ, ನನ್ನನ್ನು ಗುರುತು ಹಿಡಿದ್ಯಾ? ನಾನಮ್ಮ, ನಿನ್ನ ಅತ್ತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಮ್ಮ. ನಾನು ನಿನ್ನ ಜೊತೆ ತುಂಬ ಕೆಟ್ಟದಾಗಿ ನಡೆದುಕೊಂಡೆ. ಆ ದೇವರು ನನಗೆ ನಾನು ಮಾಡಿದ್ದಕ್ಕೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟಿದ್ದಾರಮ್ಮ. ನನ್ನ ಚಿಕ್ಕ ಮಗ ಮತ್ತು ಸೊಸೆ ನನ್ನನ್ನು ಬಿಟ್ಟುಬಿಟ್ರು. ಅವರು ಎಲ್ಲ ಆಸ್ತಿಯನ್ನು ಮಾರಿ ನನ್ನ ಹೆಂಡತಿಯನ್ನು ವಿದೇಶಕ್ಕೆ ಕರೆದುಕೊಂಡು ಹೊರಟು ಹೋದ. ಈಗ ನನಗೆ ಯಾವುದೇ ಸ್ಥಳ ಇಲ್ಲ ನಾನು ಇರಲು. ನಾನು ಬೀದಿಯಲ್ಲಿ ಅನಾಥಳಾಗಿ ಅಲೆದಾಡ್ತಾ ಇದ್ದೀನಿ. ಜನ ನನ್ನನ್ನು ನೋಡಿ ಭಿಕ್ಷೆ ಕೂಡ ಕೊಡ್ತಾ ಇಲ್ಲಮ್ಮ. ದಯವಿಟ್ಟು ನನ್ನನ್ನು ನಿನ್ನ ಬಳಿ ಇಟ್ಕೋ. ನಾನು ನಿನ್ನ ಕೆಲಸದವಳಾಗಿ ನಿನ್ನ ಸೇವೆ ಮಾಡಿಕೊಂಡು ನಿನ್ನ ಜೊತೆ ಇಲ್ಲೇ ಇರ್ತೀನಿ. ದಯವಿಟ್ಟು ನನ್ನನ್ನು ನಿನ್ನ ಜೊತೆ ಇಟ್ಕೋ. ನನಗೆ ಕೇವಲ ಇರಲು ಸ್ವಲ್ಪ ಜಾಗ, ತಿನ್ನಲು 2 ಹೊತ್ತು ಊಟ ಕೊಡು ಸಾಕು ಅಂತ ಕೇಳ್ಕೊಳ್ತಾ ಇದ್ರು. ನನ್ನ ಅತ್ತೆಯನ್ನು ಆ ಸ್ಥಿತಿಯಲ್ಲಿ ನೋಡಿ ನನಗೆ ತುಂಬ ಬೇಸರವಾಯಿತು. ನನ್ನ ಹಳೆಯ ಎಲ್ಲ ನೋವುಗಳು, ಗಾಯಗಳು ಈಗ ಮತ್ತೆ ನನ್ನ ಕಣ್ಣ ಮುಂದೆ ಬಂದಿದ್ವು. ಎಲ್ಲವನ್ನೂ ನೆನೆಸಿಕೊಂಡು ನನ್ನ ಹೃದಯ ಅಳ್ತಾ ಇತ್ತು. ಆ ಕಠಿಣವಾದ ರಾತ್ರಿ ಈಗ ನನ್ನ ಕಣ್ಣ ಮುಂದೆ ಬಂದಿತ್ತು. ಆಗ ತಾನೇ ಹುಟ್ಟಿದ ಮಗುವಿನೊಂದಿಗೆ ಆ ರಾತ್ರಿ ನನ್ನ ಅತ್ತೆ ನನ್ನನ್ನು ಮನೆಯಿಂದ ಹೊರಹಾಕಿದ್ಲು. ಅವರ ಆ ವಿಷಯುಕ್ತ ಮಾತುಗಳು ನನ್ನ ಕಿವಿಯಲ್ಲಿ ಈಗಲೂ ಕೇಳಿಸ್ತಾ ಇದ್ವು. ನೀನು ದರಿದ್ರದವಳು, ನಿನ್ನ ಈ ಮಗಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಬಾ ಅಂತ ಹೇಳಿದಾಗ ಆಗ ಆಕೆ ಯೋಚಿಸ್ಲಿಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಅಂತ. ಆ ದಿನ ನಾನು ಆಕೆಯ ಕಾಲ ಮೇಲೆ ಬಿದ್ದು ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ದೆ. ಆದರೆ ಆ ದಿನ ನನ್ನ ಅತ್ತೆ ನನ್ನನ್ನು ಕಾಲಿನಿಂದ ಒದ್ದು ಹೊರಗೆ ಹಾಕಿಬಿಟ್ರು. ಅವರನ್ನು ನೋಡಿ ನನ್ನ ಹೃದಯ ಒಂದು ಕ್ಷಣ ಕರಗಿತ್ತು. ಎಷ್ಟಾದರೂ ಈಕೆ ನನ್ನ ಸತ್ತು ಹೋದ ಗಂಡನ ತಾಯಿ, ಈಗ ಅವರಿಗೆ ವಯಸ್ಸಾಗ್ಬಿಟ್ಟಿದೆ ಅಂತ. ಆದರೆ ಆಗಲೇ ನನ್ನ ಆತ್ಮ ಹೇಳ್ತಾ ಇತ್ತು, ಬೇಡ ಬೇಡ, ಇವಳು ಅದೇ ಹೆಂಗಸು. ನಿನ್ನ ಗಂಡನ ಇನ್ಸೂರೆನ್ಸ್ ದುಡ್ಡನ್ನು ತೆಗೆದುಕೊಂಡು ನಿನ್ನ ಕರುಳಿನ ಬಳ್ಳಿಯನ್ನು, ನಿನ್ನ ಮಮತೆಯನ್ನು ಅಪಹಾಸ್ಯ ಮಾಡಿದವಳು. ಇವಳು ನಿನ್ನ ಮಗುವನ್ನು ಕೊಂದು ಹಾಕಲು ಪ್ರಯತ್ನ ಪಟ್ಟಿದ್ಲು ಅಂತ. ನಾನು ಈಗ ಧೈರ್ಯವಾಗಿ ಹೇಳಿದೆ, ಅತ್ತೆ, ನಾನು ನಿಮ್ಮನ್ನು ಕ್ಷಮಿಸಿಬಿಟ್ಟಿದ್ದೀನಿ. ಯಾಕೆಂದ್ರೆ ನನ್ನ ಮನಸ್ಸು ನಿಮ್ಮಂತೆ ಕಠಿಣವಾದದ್ದೇನೂ ಅಲ್ಲ. ನೀವು ನನ್ನ ಗಂಡನ ತಾಯಿ.
ಆದ್ದರಿಂದ ನಿಮ್ಮ ಗೌರವ ಯಾವತ್ತೂ ಅದೇ ಜಾಗದಲ್ಲೇ ಇರುತ್ತೆ. ಆದರೆ ನಾನು ನಿಮ್ಮನ್ನು ಈ ಮನೆಯಲ್ಲಿ ನನ್ನ ಜೊತೆ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನನ್ನಿಂದ ಆ ಸಮಯವನ್ನು ಮರೆಯಲು ಸಾಧ್ಯವಿಲ್ಲ. ಆಗ ನನಗೂ ಮತ್ತು ನನ್ನ ಮಗುವಿಗೆ ನಿಮ್ಮ ಅವಶ್ಯಕತೆ ಎಷ್ಟೊಂದು ಇತ್ತು. ಆದರೆ ಆ ದಿನ ನೀವು ನಮ್ಮನ್ನು ಮನೆಯಿಂದ ಹೊರಹಾಕಿದ್ರಿ. ನಾವು ಫುಟ್ಪಾತ್ನಲ್ಲಿ ಮಲಗಿದ್ವಿ. ಎಷ್ಟೋ ದಿನ ಉಪವಾಸವಿದ್ವಿ. ಆಗ ನಿಮಗೆ ನಮ್ಮ ನೆನಪು ಬರಲಿಲ್ವಾ? ಆಗ ನಿಮಗೆ ನಿಮ್ಮ ಮೊಮ್ಮಗಳು ಕೂಡ ನೆನಪು ಬರಲಿಲ್ವಾ? ಈ ದಿನ ಆ ದೇವರು ನಮಗೆ ಗೌರವವನ್ನು ಪ್ರೀತಿಯನ್ನು ಕೊಟ್ಟಿರಬೇಕಾದ್ರೆ ನಿಮಗೆ ಈ ದಿನ ಸಂಬಂಧಗಳು ನೆನಪು ಬರ್ತಾ ಇದ್ದಾವೆ. ನಾನು ನಿಮ್ಮನ್ನು ಖಂಡಿತವಾಗಿಯೂ ಕ್ಷಮಿಸ್ತೀನಿ. ಆದರೆ ನಿಮ್ಮ ಜೊತೆ ನಾನು ಯಾವತ್ತೂ ಇರೋದಿಲ್ಲ. ಇದೇ ನನ್ನ ಕೊನೆಯ ತೀರ್ಮಾನ. ಅಮೃತ ಕೂಡ ಸೈಲೆಂಟ್ ಆಗಿ ಇದೆಲ್ಲವನ್ನು ನೋಡ್ತಾ ಇದ್ಲು. ಅವಳ ಕಣ್ಣುಗಳಲ್ಲಿ ಕೂಡ ನೀರು ತುಂಬಿತ್ತು. ಆದರೂ ಅಮೃತ ನನ್ನನ್ನು ತಡೆಯಲಿಲ್ಲ. ಯಾಕೆಂದ್ರೆ ಅವಳಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ನಾವು ಎಷ್ಟೊಂದು ಕಷ್ಟವನ್ನು ಅನುಭವಿಸಿದ್ದೇವೆ ಅಂತ. ನನ್ನ ಅತ್ತೆ ಎಷ್ಟೋ ಕೇಳ್ಕೊಳ್ತಾ ಇದ್ರು, ತುಂಬಾ ಅಳ್ತಾ ಇದ್ರು. ಆದ್ರೆ ನನಗೆ ಚೆನ್ನಾಗಿ ಗೊತ್ತು ಸಂಬಂಧಗಳು ನಿಸ್ಸಹಾಯಕತೆಯ ಮೇಲೆ ನಿಂತ್ಕೊಳ್ಳೋದಿಲ್ಲ ಅಂತ. ಆದ್ದರಿಂದ ನಾನು ಈಗ ಅವರ ಕೈಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಡ್ರೈವರ್ಗೆ ಹೇಳಿದೆ, ಅಣ್ಣ ಇವರನ್ನು ಬಸ್ ಸ್ಟಾಪ್ನಲ್ಲಿ ಡ್ರಾಪ್ ಮಾಡಿ ಬನ್ನಿ. ಒಂದು ವೇಳೆ ಇವರು ಎಲ್ಲಾದರೂ ಬೇರೆ ಕಡೆ ಹೋಗಬೇಕು ಅಂತ ಕೇಳಿದ್ರೆ ಅವರನ್ನು ಆ ಸ್ಥಳಕ್ಕೆ ಬಿಟ್ಟು ಬನ್ನಿ ಅಂತ ಹೇಳಿದೆ. ಅತ್ತೆ ಅಳುತ್ತಾ ಕಾರಿನಲ್ಲಿ ಕುಳಿತುಕೊಂಡು ಅಲ್ಲಿಂದ ಹೊರಟು ಹೋದ್ರು. ಅಮೃತ ನನ್ನನ್ನು ತಬ್ಬಿಕೊಂಡು, ಅಮ್ಮ ನೀವು ಮಾಡಿದ್ದು ಸರಿಯಾಗಿಯೇ ಇದೆ. ಯಾವ ಮನುಷ್ಯರು ಕೆಟ್ಟ ಸಮಯದಲ್ಲಿ ನಮ್ಮ ಕೈ ಬಿಟ್ಬಿಡ್ತಾರೋ, ಹಿಂಸೆಯ ಎಲ್ಲ ಹದ್ದುಗಳನ್ನು ಮೀರಿ ಬಿಡ್ತಾರೋ ಅಂಥವರನ್ನು ಜೊತೆಯಲ್ಲಿ ಇಟ್ಟುಕೊಳ್ಳೋದ್ರಲ್ಲಿ ಅರ್ಥವೇ ಇಲ್ಲ ಅಂತ ಹೇಳಿದ್ಲು. ಆ ರಾತ್ರಿ ನಾನು ಎಷ್ಟೋ ನೆಮ್ಮದಿಯಾಗಿ ಮಲಗಿದ್ದೆ. ನನಗೆ ಅನ್ನಿಸ್ತಾ ಇತ್ತು ನನ್ನ ಹೃದಯದಲ್ಲಿ ಇದ್ದಂತಹ ಭಾರ ಇಳಿದು ಹೋಗಿದೆ ಅಂತ. ಆ ದೇವರು ನನಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾನೆ ಅಂತ. ಇತ್ತೀಚೆಗೆ ರಾಮಚಂದ್ರ ಅವರಿಗೆ ತುಂಬಾ ಹುಷಾರಿರ್ಲಿಲ್ಲ. ಅಮೃತ ಅವರನ್ನು ಚೆಕ್ ಮಾಡಿ ಟೆಸ್ಟುಗಳನ್ನು ಸಹ ಮಾಡಿಸಿದ್ಲು. ಆಗ ಗೊತ್ತಾಯ್ತು ಅವರಿಗೆ ಹೃದಯದ ಸಮಸ್ಯೆ ಇದೆ ಅಂತ ಹೇಳಿ. ಅವರ ಹೃದಯ ತುಂಬಾ ವೀಕ್ ಆಗಿಬಿಟ್ಟಿದೆ ಅಂತ. ನಾವು ನಗರದ ದೊಡ್ಡ ದೊಡ್ಡ ಡಾಕ್ಟರ್ ಬಳಿ ತೋರಿಸಿ ಟ್ರೀಟ್ಮೆಂಟ್ ಕೂಡ ಕೊಡಿಸಿದ್ವಿ. ಆದರೆ ಅವರ ಪರಿಸ್ಥಿತಿ ದಿನದಿಂದ ದಿನಕ್ಕೆ ತುಂಬಾ ಬಿಗಡಾಯಿಸ್ತಾ ಇತ್ತು. ಅವರಿಂದ ಈಗ ಕುಳಿತುಕೊಳ್ಳಲು, ಎದ್ದೇಳಲು, ಮಾತನಾಡಲು ಸಹ ಸಾಧ್ಯವಾಗ್ತಿರ್ಲಿಲ್ಲ. ನಾನು ಮತ್ತು ಅಮೃತ ರಾತ್ರಿ ಹಗಲು ಎನ್ನದೆ ಅವರ ಸೇವೆಯನ್ನು ಮಾಡ್ತಾ ಇದ್ವಿ. ಅಮೃತ ಹಾಸ್ಪಿಟಲ್ಗೆ ರಜೆ ಹಾಕಿ ಯಾವಾಗಲೂ ಅವರ ಪಕ್ಕದಲ್ಲಿಯೇ ಕುಳಿತು ಅವಳ ಕೈಯಿಂದ ಅವರಿಗೆ ಔಷಧಿಗಳನ್ನು ಕೊಡ್ತಾ, ಅವರಿಗೆ ಊಟ ಮಾಡಿಸ್ತಾ, ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ಅಂಕಲ್ ನಿದ್ದೆಯಲ್ಲೂ ಕೂಡ ನಮ್ಮ ಕೈಯನ್ನೇ ಹಿಡಿದುಕೊಳ್ತಾ ಇದ್ರು. ಅವರ ಕಣ್ಣುಗಳಿಂದ ನೀರು ಬರ್ತಾನೆ ಇರ್ತಾ ಇತ್ತು. ಅವರ ಕಣ್ಣುಗಳಲ್ಲಿ ಈಗ ಸಾವಿನ ಭಯವನ್ನು ನೋಡಿ ನನಗೆ ಕೂಡ ತುಂಬಾ ಭಯವಾಗ್ತಾ ಇತ್ತು. ನಾವು ಭಯಪಟ್ಟ ಆ ಸಮಯ ಕೂಡ ಈಗ ಬಂದೇ ಬಿಟ್ಟಿತ್ತು. ಒಂದು ದಿನ ಸಾಯಂಕಾಲ ರಾಮಚಂದ್ರ ಅವರು ನಮ್ಮನ್ನೆಲ್ಲ ಬಿಟ್ಟು ಈ ಲೋಕದಿಂದ ಹೊರಟು ಹೋದ್ರು. ಅವರು ಹೋದ ಈ ಸುದ್ದಿ ಪೂರ್ತಿ ನಗರದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಟ್ಟಿತ್ತು. ಈ ಸುದ್ದಿ ತಿಳಿದ ತಕ್ಷಣ ಜನರೆಲ್ಲರೂ ಆ ಮನೆಯ ಬಳಿ ಬಂದು ಜಮಾಯಿಸಿದ್ರು. ಎಲ್ಲರೂ ತುಂಬಾ ದುಃಖ ಪಡುತ್ತಾ ಕಣ್ಣೀರು ಹಾಕ್ತಾ ಇದ್ರು. ಯಾಕೆಂದ್ರೆ ರಾಮಚಂದ್ರ ಅವರು ತುಂಬಾ ಒಳ್ಳೆಯ ಮನುಷ್ಯರಾಗಿದ್ರು. ಎಷ್ಟೋ ಜನ ಬಡವರಿಗೆ, ನಿಸ್ಸಹಾಯಕರಿಗೆ ಅವರು ತುಂಬಾ ಸಹಾಯವನ್ನು ಮಾಡಿದ್ದರು. ತುಂಬಾ ದೊಡ್ಡ ದೊಡ್ಡವರು, ವ್ಯಾಪಾರಸ್ಥರು ಎಲ್ಲರೂ ಅವರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಬಂದಿದ್ರು. ದೂರ ದೂರದ ಸಂಬಂಧಿಕರು ಸಹ ಎಲ್ಲರೂ ಈಗ ಅಲ್ಲಿ ಬಂದು ಸೇರಿದ್ರು. ಅಂತ್ಯ ಸಂಸ್ಕಾರದ ವೇಳೆ ನಾನು ಮತ್ತು ಅಮೃತ ಒಂದು ಮೂಲೆಯಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದ್ವಿ. ಅವರು ನಮಗೆ ಮಾಡಿದ ಉಪಕಾರಗಳು ಹೇಳತೀರದ್ದಾಗಿದ್ವು. ಅಲ್ಲಿ ಬಂದಿದ್ದ ಎಷ್ಟೋ ಜನ ಅವರ ಉಪಕಾರಗಳನ್ನು ನೆನೆಸಿಕೊಳ್ತಾ ಇದ್ರು. ರಾಮಚಂದ್ರ ಅವರ ದೂರದ ಸಂಬಂಧಿಗಳು ಕೆಲವರು ಯಾವತ್ತೂ ಅವರ ಮನೆಗೂ ಸಹ ಬಂದಿರಲಿಲ್ಲ. ನಾನು ಯಾವತ್ತೂ ಅವರನ್ನು ನೋಡೇ ಇರಲಿಲ್ಲ. ಅವರುಗಳು ಕೂಡ ಈಗ ಮನೆಯಲ್ಲಿ ಬಂದು ಡ್ರಾಯಿಂಗ್ ರೂಮ್ನಲ್ಲೇ ಕುಳಿತುಕೊಂಡಿದ್ರು. ಅವರ ಕಣ್ಣುಗಳು ಆ ಮನೆಯ ಶ್ರೀಮಂತಿಕೆಯ ಮೇಲೆ, ದುಬಾರಿ ಸಾಮಾನುಗಳ ಮೇಲೆ ಬಿದ್ದಿದ್ವು. ನಾನು ಮತ್ತು ಅಮೃತ ಮನೆಯ ಒಂದು ಮೂಲೆಯಲ್ಲಿ ಕುಳಿತು ಕಣ್ಣೀರು ಹಾಕ್ತಾ ಇದ್ವಿ. ಎಲ್ಲ ಬಂಧುಗಳು ಮನೆಯಲ್ಲೇ ಕುಳಿತಿದ್ರು. ಆಗಲೇ ರಾಮಚಂದ್ರ ಅವರ ವಕೀಲರು ಅಲ್ಲಿಗೆ ಬಂದಿದ್ರು. ಎಲ್ಲ ಸಂಬಂಧಿಕರ ಕಣ್ಣುಗಳು ವಕೀಲರು ತಂದಿದ್ದ ಆ ಸೂಟ್ಕೇಸ್ನ ಮೇಲೆಯೇ ಇತ್ತು. ಎಲ್ಲರಿಗೂ ಚೆನ್ನಾಗಿ ಗೊತ್ತಿತ್ತು ರಾಮಚಂದ್ರ ಅವರು ಒಬ್ಬ ದೊಡ್ಡ ಕೋಟೀಶ್ವರ. ಅವರ ಬಳಿ ತುಂಬಾ ಜಾಸ್ತಿ ಸಂಪತ್ತು ಇದೆ ಅಂತ. ಅವರಿಗೆ ಮಕ್ಕಳು ಕೂಡ ಯಾರೂ ಇಲ್ಲ. ಆದ್ದರಿಂದ ಇದೆಲ್ಲವೂ ನಮಗೆ ಸಿಗಬಹುದು ಅಂತ ಆಸೆ ಪಟ್ಕೊಂಡು ಅವರೆಲ್ಲರೂ ಎದುರು ನೋಡ್ತಾ ಕಾಯ್ತಾ ಇದ್ರು. ವಕೀಲರು ಎಲ್ಲರನ್ನೂ ನೋಡುತ್ತಾ ಹೇಳಿದ್ರು, ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತು ರಾಮಚಂದ್ರ ಅವರು ಎಂತಹ ವ್ಯಕ್ತಿತ್ವ ಇರುವ ಮನುಷ್ಯ ಅಂತ ಹೇಳಿ.
ಅವರು ಜೀವಂತವಾಗಿ ಇರಬೇಕಾದ್ರೇನೆ ಅವರ ಜೀವನದ ಎಲ್ಲ ನಿರ್ಧಾರಗಳನ್ನು ಅವರು ತೆಗೆದುಕೊಂಡು ಬಿಟ್ಟಿದ್ರು. ಈಗ ನನ್ನ ಕೈಯಲ್ಲಿ ಅವರು ಮಾಡಿಸಿಟ್ಟಂತಹ ವಿಲ್ ಇದೆ. ಈ ಮಾತನ್ನು ಕೇಳಿದ ತಕ್ಷಣ ಅಲ್ಲಿ ಸೇರಿದ್ದ ಎಲ್ಲ ಸಂಬಂಧಿಕರು ತುಂಬಾ ಕುತೂಹಲದಿಂದ ಎದುರು ನೋಡ್ತಾ ಇದ್ರು. ಆಗಲೇ ಒಬ್ಬ ಮಹಿಳೆ ಎದ್ದು ನಿಂತು ಹೇಳಿದ್ರು, ವಕೀಲರೇ, ಬೇಗ ಬೇಗ ಹೇಳಿ, ನಮ್ಮ ಅಣ್ಣ ನಮಗಾಗಿ ಏನೇನು ಬಿಟ್ಬಿಟ್ಟು ಹೋಗಿದ್ದಾರೆ. ಇಷ್ಟಕ್ಕೂ ನಾನು ಅವರ ಚಿಕ್ಕಮ್ಮನ ಮಗಳೇ ಅಲ್ವಾ? ನಾವೇ ಅವರ ರಕ್ತ ಸಂಬಂಧಿಕರು. ನಮ್ಮನ್ನು ಬಿಟ್ರೆ ಅವರಿಗಾಗಿ ಇನ್ನು ಯಾರಿದ್ರು ಹೇಳಿ ಅಂತ ಹೇಳಿದಾಗ ವಕೀಲರ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ ಮೂಡಿತು. ಅವರು ಆರಾಮವಾಗಿ ಕುಳಿತುಕೊಂಡು ನಿಧಾನವಾಗಿ ಆ ಫೈಲನ್ನು ಓಪನ್ ಮಾಡಿ ಈಗ ಓದತೊಡಗಿದ್ರು. ನನ್ನ ಹೆಸರು ರಾಮಚಂದ್ರ ರಾವ್. ನಾನು ಸ್ವಇಚ್ಛೆಯಿಂದ ಬರೆಯುತ್ತಿರುವ ವಿಲ್ ಇದು. ನಾನು ಹೋದ ನಂತರ ನನ್ನ ಎಲ್ಲ ಆಸ್ತಿಗಳು, ಅಂತಸ್ತು, ಬ್ಯಾಂಕ್ ಬ್ಯಾಲೆನ್ಸ್, ನನ್ನ ಬಿಸ್ನೆಸ್ ಮತ್ತು ನನ್ನ ಮನೆ ಎಲ್ಲವೂ ನನ್ನ ಮೊಮ್ಮಗಳು ಅಮೃತ ಮತ್ತು ಅವರ ತಾಯಿ ಅಂಜಲಿಯ ಹೆಸರಿಗೆ ಬರೆಯುತ್ತಾ ಇದ್ದೀನಿ. ಈ ಮಾತು ಕೇಳಿದ ತಕ್ಷಣ ಆ ಮನೆಯಲ್ಲಿ ಒಂದು ಕ್ಷಣ ಮೌನ ಆವರಿಸಿಬಿಟ್ಟಿತ್ತು. ಎಲ್ಲರ ಮುಖದಲ್ಲಿ ಈಗ ಕೋಪ ಎದ್ದು ಕಾಣಿಸ್ತಾ ಇತ್ತು. ಯಾವ ಸಂಬಂಧಿಕರು ಇದುವರೆಗೂ ಕಣ್ಣೀರು ಹಾಕುತ್ತಿರುವಂತೆ ನಾಟಕ ಮಾಡ್ತಾ ಇದ್ರು, ಈಗ ಅವರ ನಿಜವಾದ ಬಣ್ಣ ಬಯಲು ಮಾಡಿದ್ರು. ಅವರು ಈಗ ಜೋರಾಗಿ ಕೂಗಾಡ್ತಾ ಇದ್ರು, ಇದು ಹೇಗೆ ಸಾಧ್ಯ? ಇದು ಸುಳ್ಳು. ಇದರಲ್ಲಿ ಖಂಡಿತ ಏನೋ ಮೋಸ ಇದೆ. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ರಾಮಚಂದ್ರ ಹುಚ್ಚ ಏನೂ ಅಲ್ಲ. ತನ್ನ ಎಲ್ಲ ಆಸ್ತಿಯನ್ನು ಈ ಕೆಲಸಗಾರರ ಹೆಸರಿಗೆ ಬರೆಯಲು ಖಂಡಿತವಾಗಿಯೂ ಈ ಹೆಂಗಸು ರಾಮಚಂದ್ರ ಅವರ ಮೇಲೆ ಯಾವುದೋ ಮಾಟ ಮಂತ್ರ ಮಾಡಿಸಿರ್ತಾಳೆ, ಅಥವಾ ಅವರು ತಿನ್ನುವ ಊಟದಲ್ಲಿ ಏನೋ ಬೆರೆಸಿ ಅವರನ್ನು ತನ್ನ ವಶ ಮಾಡಿಕೊಂಡಿರ್ತಾಳೆ. ಆದ್ದರಿಂದಲೇ ಅವರು ಎಲ್ಲವನ್ನು ಇವಳ ಹೆಸರಿಗೆ ಬರೆದಿದ್ದಾರೆ ಅಂತ ಹೇಳ್ತಾ ಇದ್ರು. ಆ ಜನರ ಮಾತುಗಳನ್ನು ಕೇಳಿ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ನನ್ನ ರಕ್ತ ಕುದೀತಾ ಇತ್ತು. ಅಮೃತ ಈಗ ಕೋಪದಿಂದ ಎದ್ದು ನಿಂತ್ಕೊಂಡ್ಲು. ಆದ್ರೆ ನಾನು ಅಮೃತಾಳ ಕೈಯನ್ನು ಹಿಡಿದುಕೊಂಡರು ಸುಮ್ಮನಿರಲು ಹೇಳಿದೆ. ವಕೀಲರು ಈಗ ಕೋಪವಾಗಿ ಹೇಳಿದ್ರು, ಎಲ್ಲರೂ ಸೈಲೆಂಟ್ ಆಗಿರಿ. ನಿಮಗೆ ಯಾರಿಗೂ ಅಧಿಕಾರ ಇಲ್ಲ ರಾಮಚಂದ್ರ ಅವರ ಚರಿತ್ರೆಯ ಬಗ್ಗೆ ಮಾತನಾಡಲು, ಅವರ ಬಗ್ಗೆ ಕೆಟ್ಟದಾಗಿ ಯಾವುದೇ ವಿಷಯವನ್ನು ಹೇಳಲು. ಅವರು ಆರೋಗ್ಯದಿಂದಲೇ ಇರುವಾಗ ಅವರು ತುಂಬಾ ಯೋಚಿಸಿ ಕೋರ್ಟಿನಲ್ಲಿ ರಿಜಿಸ್ಟರ್ ಮಾಡಿರುವ ಬಿಲ್ ಇದು. ರಾಮಚಂದ್ರ ಅವರು ನನಗೆ ಮೊದಲೇ ಹೇಳಿದ್ರು, ನಾನು ಸತ್ತ ಮೇಲೆ ನೀವೆಲ್ಲರೂ ಇದೇ ರೀತಿ ಮಾಡ್ತೀರಾ ಅಂತ. ಆದ್ದರಿಂದಲೇ ಅವರು ಇದರ ಜೊತೆ ಒಂದು ಪತ್ರವನ್ನು ಕೂಡ ಬಿಟ್ಟು ಹೋಗಿದ್ದಾರೆ. ಇದು ಕೇವಲ ಅಂಜಲಿ ಅವರು ಮಾತ್ರ ಓದಬಹುದು ಅಂತ ಹೇಳಿದ್ದಾರೆ, ಮತ್ತು ಅವರ ಎಲ್ಲ ಆಸ್ತಿಯ ಜವಾಬ್ದಾರಿಯನ್ನು ಕೂಡ ಕೇವಲ ಆಕೆಗೆ ಮಾತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ವಕೀಲರು ಈಗ ಒಂದು ಕವರನ್ನು ಮತ್ತು ಒಂದು ಬೀಗದ ಕೈಯನ್ನು ನನ್ನ ಕೈಗೆ ಕೊಟ್ಟಿದ್ರು. ಅಂಜಲಿ ಅವರೇ, ಇದು ತಿಜೋರಿಯ ಬೀಗಗಳು. ರಾಮಚಂದ್ರ ಅವರು ಖುದ್ದು ನನಗೆ ಹೇಳಿದ್ರು. ಅವರು ಹೋದ ನಂತರ ನೀವು ಖುದ್ದಾಗಿ ಅವರ ಬೆಡ್ರೂಮ್ಗೆ ಹೋಗಿ ಈ ತಿಜೋರಿಯನ್ನು ಓಪನ್ ಮಾಡಬೇಕು ಅಂತ. ಅದರಲ್ಲಿ ನಿಮಗಾಗಿ ಏನೋ ಇದೆ, ಅದನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ನಿಮಗೆ ಎಷ್ಟೋ ಇದೆ. ನನಗೇನು ಅರ್ಥವಾಗಲಿಲ್ಲ. ನಾನು ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದೆ. ಸಂಬಂಧಿಕರೆಲ್ಲರೂ ಈಗಲೂ ಕೋಪವಾಗಿ ಕೂಗಾಡ್ತಾನೆ ಇದ್ರು. ಅವರೆಲ್ಲರೂ ನಮ್ಮನ್ನು ಹೆದರಿಸಲು ಶುರು ಮಾಡಿದ್ರು. ನಾವು ಈಗ ಕೋರ್ಟ್ಗೆ ಹೋಗ್ತೀವಿ, ನಾವು ಇದೆಲ್ಲವನ್ನು ಒಪ್ಕೊಳ್ಳೋದಿಲ್ಲ ಅಂತ. ಆಗ ವಕೀಲರು, ನೀವು ಸುಮ್ಮನೆ ಇರಲಿಲ್ಲ ಅಂದ್ರೆ ನಾನು ಈಗ ಪೊಲೀಸರನ್ನು ಕರೆಸಬೇಕಾಗತ್ತೆ ಅಂತ ಹೆದರಿಸಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ನಾನು ನಡುಗುತ್ತಿರುವ ಕೈಗಳಿಂದಲೇ ಆ ಬೀಗವನ್ನು ಮತ್ತು ಆ ಕಾಗದವನ್ನು ತೆಗೆದುಕೊಂಡೆ. ನಾನು ಈಗ ನೇರವಾಗಿ ರಾಮಚಂದ್ರ ಅವರ ರೂಮಿಗೆ ಹೋದೆ. ಅಮೃತ ಕೂಡ ನನ್ನ ಜೊತೆನೆ ಬಂದಿದ್ಲು. ನಾನು ಈಗ ತಿಜೋರಿಯನ್ನು ಓಪನ್ ಮಾಡಿ ನೋಡಿದಾಗ ಅದರ ಒಳಗೆ ಯಾವುದೇ ಬಂಗಾರ, ವಜ್ರ, ವೈಡೂರ್ಯಗಳು ಇರಲಿಲ್ಲ. ಅದರಲ್ಲಿ ಕೇವಲ ಒಂದು ಹಳೆಯ ಡೈರಿ ಮತ್ತು ಒಂದು ಫೋಟೋ ಇತ್ತು. ನಾನು ಭಯದಿಂದಲೇ ಆ ಫೋಟೋವನ್ನು ತೆಗೆದುಕೊಂಡೆ. ಆ ಫೋಟೋ ನೋಡಿದಾಗ ನನ್ನ ನಿಂತ ನೆಲವೇ ಕುಸಿದಂತಾಗ್ಬಿಟ್ಟಿತ್ತು. ನಾನು ಅಲ್ಲೇ ನೆಲದ ಮೇಲೆ ಕುಳಿತುಕೊಬಿಟ್ಟೆ. ಅಮೃತ ಶಾಕ್ನಿಂದ ನನ್ನ ಬಳಿ ಬಂದ್ಲು. ಅವಳು ಆ ಫೋಟೋವನ್ನು ನೋಡಿ ಅವಳು ಕೂಡ ಶಾಕ್ ಆಗ್ಬಿಟ್ಟಿದ್ಲು. ಅದು ಯಾವುದೋ ಫೋಟೋ ಅಲ್ಲ, ಅದು ನನ್ನ ಮತ್ತು ನನ್ನ ಯಜಮಾನರ ಫೋಟೋ ಆಗಿತ್ತು. ಅದು ನನ್ನ ಮದುವೆಯ ಫೋಟೋ. ನಾವಿಬ್ಬರು ಸ್ಟೇಜ್ ಮೇಲೆ ಕುಳಿತು ನಗುತ್ತಾ ಇರುವಂತಹ ಫೋಟೋ ಅದು. ಆ ಫೋಟೋ ಯಾವಾಗಲೂ ಶಂಕರ್ನ ಪರ್ಸಿನಲ್ಲಿ ಇರ್ತಾ ಇತ್ತು. ಶಂಕರ್ ಸತ್ತ ಮೇಲೆ ಆ ಪರ್ಸು ನನಗೆ ಯಾವತ್ತೂ ಸಿಕ್ಕಿರಲಿಲ್ಲ. ನಾನು ಈಗ ಗಾಬರಿಯಿಂದ ನನ್ನ ಕೈಯಲ್ಲಿದ್ದ ಆ ಲೆಟರ್ ಅನ್ನು ಓಪನ್ ಮಾಡಿದೆ. ನನ್ನ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿತಾ ಇತ್ತು. ಆ ಪತ್ರವನ್ನು ಓದಬೇಕಾದ್ರೆ ನನಗೆ ಅನ್ನಿಸ್ತಾ ಇತ್ತು, ರಾಮಚಂದ್ರ ಅವರು ಖುದ್ದಾಗಿ ನನ್ನ ಎದುರುಗಡೆ ಕುಳಿತುಕೊಂಡು ನನಗೆ ಎಲ್ಲವನ್ನೂ ಹೇಳ್ತಾ ಇದ್ದಾರೆ ಅಂತ. ನಂದಿನಿ ಮತ್ತು ಅಮೃತ
ನೀವು ಈ ಪತ್ರವನ್ನು ಓದ್ತಾ ಇದ್ದೀರಾ ಅಂದರೆ ಆ ಸಮಯದಲ್ಲಿ ನಾನು ಜೀವಂತವಾಗಿ ಇರೋದಿಲ್ಲ. ನನಗೆ ಚೆನ್ನಾಗಿ ಗೊತ್ತು, ನಿಮಗೆ ತುಂಬ ಆಶ್ಚರ್ಯವಾಗುತ್ತೆ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಎದ್ದಿದ್ದಾವೆ ಅಂತ. ನಾನು ನಿಮ್ಮನ್ನು ಬೀದಿಯಿಂದ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದೆ ಮತ್ತು ನನ್ನ ಎಲ್ಲ ಆಸ್ತಿಯನ್ನು ನಾನು ಯಾಕೆ ನಿಮ್ಮ ಹೆಸರಿಗೆ ಬರೆದುಕೊಟ್ಟೆ ಅಂತ. ಜನ ಕೂಡ ಹೇಳ್ತಾ ಇದ್ರು ನಾನು ತುಂಬ ಒಳ್ಳೆಯವನು, ನನ್ನ ಮನಸ್ಸು ತುಂಬ ದೊಡ್ಡದು ಅಂತೆ. ಆದರೆ ಸತ್ಯ ಏನು ಗೊತ್ತಾ, ನಾನು ನಿನ್ನ ಅಪರಾಧಿ. ನೀನು ಯಾವಾಗಲೂ ಕೇಳ್ತಾ ಇದ್ದೆ ಅಲ್ವಾ, ನಾನು ಅಮೃತನ ಯಾಕೆ ಅಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ. ನಿನ್ನ ಗಂಡ ಶಂಕರ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದ್ರಲ್ಲ, ಆ ಆಕ್ಸಿಡೆಂಟ್ ನನ್ನಿಂದಲೇ ಆಗಿದ್ದು. ನಾನೇ ಹೇಳಿದೆ ಜೋರಾಗಿ ಬೇಗ ಬೇಗ ಜೋರಾಗಿ ಗಾಡಿ ಓಡಿಸು ಅಂತ. ನಮ್ಮ ಕಾರು ಜೋರಾಗಿ ಹೋಗ್ತಾ ಇರಬೇಕಾದ್ರೆ ಒಂದು ದೊಡ್ಡ ಲಾರಿ ಕಂಟ್ರೋಲ್ ತಪ್ಪಿ ನನ್ನ ಕಾರನ್ನು ಡಿಕ್ಕಿ ಹೊಡೆಯುವ ಹಂತದಲ್ಲಿತ್ತು. ಆಗ ಶಂಕರ್ ನನ್ನನ್ನು ಕಾಪಾಡಿ ಅವನು ಆ ಕಾರಿನಲ್ಲೇ ಸಿಕ್ಕಿ ಹಾಕಿಕೊಂಡ. ನನ್ನ ತಪ್ಪಿನಿಂದ ಆ ದೊಡ್ಡ ಟ್ರಕ್ನಿಂದ ದೇವರಂತಹ ನಿನ್ನ ಗಂಡ ಸಾವನ್ನಪ್ಪಿದ. ಕಾರಿಂದ ಕೆಳಗೆ ಬಿದ್ದು ನಾನು ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದೆ. ಎಷ್ಟೋ ತಿಂಗಳವರೆಗೂ ಆಸ್ಪತ್ರೆಯಲ್ಲಿ ಜೀವ ಮರಣದ ಹೋರಾಟವನ್ನು ನಡೆಸ್ತಾ ಇದ್ದೆ. ನನಗೆ ಪ್ರಜ್ಞೆ ಬಂದಾಗ ನಾನು ಎಲ್ಲರನ್ನೂ ವಿಚಾರಿಸಿದೆ. ಆಗ ನನಗೆ ಗೊತ್ತಾಯಿತು, ಯಾವ ಡ್ರೈವರ್ ತನ್ನ ಪ್ರಾಣವನ್ನು ಪಣಕ್ಕೆ ಇಟ್ಟು ನನ್ನನ್ನು ಕಾಪಾಡಿದ್ರೋ ಅವರು ಅಲ್ಲೇ ಆ ಕ್ಷಣದಲ್ಲೇ ಸತ್ತು ಹೋದ್ರು ಅಂತ. ಪೊಲೀಸ್ನವರು ಶಂಕರ್ನ ಕೆಲವು ಸಾಮಾನುಗಳನ್ನು ನನ್ನ ಕೈಗೆ ಕೊಟ್ಟರು. ಅದರಲ್ಲಿ ಈ ಫೋಟೋ ಕೂಡ ಇತ್ತು. ನಾನು ಆಗಲೇ ಪ್ರಮಾಣ ಮಾಡಿದೆ, ಯಾವ ಮನುಷ್ಯ ತನ್ನ ಯೌವನವನ್ನು ತನ್ನ ಜೀವನವನ್ನು ನನ್ನಂತಹ ಮುದುಕನಿಗಾಗಿ ತ್ಯಾಗ ಮಾಡಿದ್ನೋ ನಾನು ಆತನ ಪರಿವಾರವನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅಂತ. ನಾನು ಅವನ ಹೆಂಡತಿ ಮತ್ತು ಮಕ್ಕಳನ್ನು ಹುಡುಕಿ ಅವರಿಗೆ ಸಹಾಯ ಮಾಡಬೇಕು, ಅವರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನಾನು ಆಸ್ಪತ್ರೆಯಿಂದ ಹೊರಬಂದಾಗ ಈ ಫೋಟೋವನ್ನು ಹಿಡಿದುಕೊಂಡು ಎಲ್ಲ ಕಡೆ ನಿಮಗಾಗಿ ಹುಡುಕಾಡಿದೆ. ನಾನು ನಿಮ್ಮ ಮನೆಗೆ ಕೂಡ ಹೋಗಿದ್ದೆ. ಅಕ್ಕಪಕ್ಕದವರು ಹೇಳಿದ್ರು, ಶಂಕರ್ ಸತ್ತ ನಂತರ ಇನ್ಸೂರೆನ್ಸ್ ದುಡ್ಡನ್ನು ಕಸಿದುಕೊಂಡು ನಿಮ್ಮ ಅತ್ತೆ ನಿಮ್ಮನ್ನು ಮನೆಯಿಂದ ಹೊರಹಾಕಿದ್ದಾರೆ ಅಂತ. ಇದನ್ನು ಕೇಳಿ ನನಗೆ ತುಂಬಾ ಶಾಕ್ ಆಗಿತ್ತು. ನನ್ನಿಂದ ಒಂದು ಸುಂದರವಾದ ಸಂಸಾರ ಹಾಳಾಗೋಯ್ತಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು. ನಾನು ತುಂಬಾ ಕಷ್ಟಪಟ್ಟು ನಿಮಗಾಗಿ ಹುಡುಕಾಡಿದೆ. ನನ್ನ ಕೆಲಸಗಾರರು ಮತ್ತು ನಾನು ಹಗಲು ರಾತ್ರಿ ಎನ್ನದೆ ಎಲ್ಲ ಕಡೆ ನಿಮಗಾಗಿ ಹುಡುಕಾಡ್ತಾ ಇದ್ವಿ. ಒಂದು ರಾತ್ರಿ ಆ ದೇವರ ದಯೆಯಿಂದ ನೀವು ನನಗೆ ಸಿಕ್ಕಿದ್ರಿ. ಆ ಚಳಿಯಲ್ಲಿ ನಡುಗುತ್ತಾ ನೀನು ಮತ್ತು ನಿನ್ನ ಮಗು ಒದ್ದಾಡ್ತಾ ಇದ್ರೆ ನನಗನ್ನಿಸ್ತಾ ಇತ್ತು, ಶಂಕರ್ ಮೇಲಿನಿಂದ ನನ್ನನ್ನೇ ನೋಡುತ್ತಾ ರಾಮಚಂದ್ರ ಅವರೇ ನನ್ನವರನ್ನು ಕಾಪಾಡಿ ಅಂತ ಹೇಳಿದ ಹಾಗೆ. ಆ ರಾತ್ರಿ ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳಿ ನಿನ್ನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳಬೇಕು ಅಂತ ಅಂದುಕೊಂಡೆ. ಆದರೆ ನನಗೆ ತುಂಬ ಭಯವಾಗಿತ್ತು. ನಾನು ತುಂಬ ಹೆದರಿಕೊಂಡಿದ್ದೆ. ಒಂದು ವೇಳೆ ನಿನಗೆ ಸತ್ಯ ಗೊತ್ತಾದರೆ ನಿನ್ನ ಸ್ವಾಭಿಮಾನ, ನಿನ್ನ ಆತ್ಮಗೌರವ ನನ್ನಿಂದ ಸಹಾಯ ಪಡೆದುಕೊಳ್ಳಲು ನೀನು ನಿರಾಕರಿಸಬಹುದೇನೋ ಅಂತ. ನನ್ನ ಮೇಲೆ ಕೋಪ ಮಾಡಿಕೊಂಡು ನೀನು ದೂರ ಎಲ್ಲಾದರೂ ಹೊರಟು ಹೋಗಬಹುದೇನೋ ಅಂತ. ಆದ್ದರಿಂದಲೇ ನಾನು ಸುಮ್ಮನಾಗ್ಬಿಟ್ಟೆ. ಸತ್ಯವನ್ನು ನಾನು ನಿಮಗೆ ಯಾವತ್ತೂ ಹೇಳಲೇ ಇಲ್ಲ. ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೆ, ನಾನು ಕೇವಲ ಮನುಷ್ಯತ್ವಕ್ಕಾಗಿ ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ. ಆದರೆ ಸತ್ಯ ಏನು ಗೊತ್ತಾ, ಇದು ಯಾವುದೇ ಮನುಷ್ಯತ್ವ ಅಲ್ಲ, ಇದು ಶಂಕರ್ನ ಸಾಲ. ನಾನು ಶಂಕರ್ಗೆ ವಾಪಸ್ ಕೊಡಲು ಪ್ರಯತ್ನಿಸ್ತಾ ಇದ್ದೆ. ಈ ಆಸ್ತಿ, ಅಂತಸ್ತು, ಈ ಮನೆ ಎಲ್ಲವೂ ನಿನ್ನ ಮತ್ತು ನಿನ್ನ ಮಗಳ ಅಧಿಕಾರ. ನನಗೆ ಗೊತ್ತಾಯಿತು, ಶಂಕರ್ ತನ್ನ ಮಗಳನ್ನು ಡಾಕ್ಟರ್ ಮಾಡಬೇಕು ಅಂತ ಆಸೆ ಪಟ್ಟಿದ್ದ ಅಂತ. ಅದಕ್ಕಾಗಿಯೇ ನಾನು ನಿನ್ನ ಮಗಳನ್ನು ಓದಿಸಿದ್ದು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಮ್ಮ. ಈ ಸತ್ಯವನ್ನು ಇಷ್ಟು ವರ್ಷ ನಿನಗೆ ಗೊತ್ತಿಲ್ಲದೆ ಮುಚ್ಚಿಟ್ಟಿದ್ದಕ್ಕಾಗಿ. ಜೀವನವೆಲ್ಲ ನಿನ್ನ ಮತ್ತು ನಿನ್ನ ಗಂಡನ ಋಣದಲ್ಲೇ ನಾನು ಬದುಕಿದ್ದೆ. ಈಗ ನಾನು ಅಂದುಕೊಳ್ತಾ ಇದ್ದೀನಿ, ಬಹುಶಃ ನೀನು ನನ್ನನ್ನು ಕ್ಷಮಿಸಿರಬಹುದು ಅಂತ. ಪತ್ರವನ್ನು ಓದಿ ಮುಗಿಸಿದಾಗ ಆ ರೂಮಿನಲ್ಲಿ ನನ್ನ ಮತ್ತು ಅಮೃತಾಳ ಅಳುವ ಶಬ್ದ ಮಾತ್ರ ಕೇಳಿಸ್ತಾ ಇತ್ತು. ನನ್ನ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿತಾನೆ ಇತ್ತು. ನಾನು ಯಾವಾಗಿನಿಂದಲೂ ಎದುರು ನೋಡುತ್ತಿದ್ದ ಸತ್ಯ ಈಗ ನಮ್ಮ ಕಣ್ಣೆದುರುಗಡೆ ಬಂದಿತ್ತು. ನನ್ನ ಮಗಳು ಕೇವಲ ಒಬ್ಬ ಡ್ರೈವರ್ನ ಮಗಳಲ್ಲ, ಅವಳು ದೊಡ್ಡ ಮನಸ್ಸಿರುವ ಮನುಷ್ಯನ ಮಗಳು. ತನ್ನ ಪ್ರಾಣವನ್ನು ಅಡ್ಡ ಹಾಕಿ ಇನ್ನೊಂದು ಜೀವವನ್ನು ಕಾಪಾಡಿದಂತಹ ವ್ಯಕ್ತಿ ತನ್ನ ತಂದೆ. ಇನ್ನು ರಾಮಚಂದ್ರ ಅವರು ತುಂಬ ಒಳ್ಳೆಯ ಮನುಷ್ಯ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಅವರು ತುಂಬ ನಿಯತ್ತಿನ ಒಳ್ಳೆಯ ಮನಸ್ಸಿನ ದೇವರಂತಹ ಮನುಷ್ಯ. ಅವರು ಕೇವಲ ಸಾಲವನ್ನು ಮಾತ್ರ ತೀರಿಸಲಿಲ್ಲ, ಅವರು ನಮ್ಮ ಪೂರ್ತಿ ಜೀವನವನ್ನೇ ಬದಲಾಯಿಸಿಬಿಟ್ಟಿದ್ರು. ಅವರು ಅಂದುಕೊಂಡಿದ್ರೆ ನಮಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ತಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೋಬಹುದಾಗಿತ್ತು. ಆದರೆ ಅವರು ನಮ್ಮನ್ನು ರೋಡಿನಿಂದ ಕರೆದುಕೊಂಡು ಬಂದು ತಮ್ಮ ಪರಿವಾರದ ಹಾಗೆ ನೋಡಿಕೊಂಡ್ರು. ನಮಗೆ ಎಷ್ಟೋ ಗೌರವವನ್ನು ಕೊಟ್ಟರು.
ನಾವು ಯಾವತ್ತೂ ಕಾಣದ ಕನಸನ್ನು ಅವರು ನಮಗಾಗಿ ಕಂಡು ಅದನ್ನು ನೆನಸು ಕೂಡ ಮಾಡಿ ತೋರಿಸಿದ್ದರು. ಈಗ ಸಂಬಂಧಿಕರ ಯಾವುದೇ ಮಾತುಗಳು, ಅವರ ಯಾವುದೇ ಕೋಪ, ನನಗೆ ಅದರ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ನಾನು ಕೈ ಮುಗಿದು ಆ ದೇವರನ್ನ ಕೇಳ್ಕೊಳ್ತಾ ಇದ್ದೆ. ದೇವರೇ, ಶಂಕರ್ ಮತ್ತು ರಾಮಚಂದ್ರ ಅವರನ್ನು ನೀನು ಸ್ವರ್ಗದಲ್ಲಿ ಸೇರಿಸಿಕೊ. ಒಬ್ಬರು ನಮಗೆ ಜೀವನವನ್ನು ಕೊಟ್ಟವರು, ಇನ್ನೊಬ್ಬರು ತಮ್ಮ ಜೀವವನ್ನು ಕೊಟ್ಟು ನಮ್ಮ ಜೀವನವನ್ನು ಉಳಿಸಿದವರು. ಈ ದಿನ ನನ್ನ ಮಗಳು ಡಾಕ್ಟರ್ ಆಗಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಮತ್ತು ಗೌರವ ಅನ್ನಿಸ್ತಾ ಇತ್ತು. ನಾನು ನನ್ನ ಮಗಳಿನ ಕಣ್ಣೀರನ್ನು ಒರೆಸಿ ಅವಳಿಗೆ ಹೇಳಿದೆ, ಮಗಳೇ, ನೀನು ಅಳ್ಬೇಡಮ್ಮ. ನೀನು ತಲೆ ಎತ್ತಿ ಗೌರವವಾಗಿ ಬದುಕಬೇಕು. ನೀನು ಒಬ್ಬ ಧೈರ್ಯವಂತ ತಂದೆಯ ಮಗಳು, ಒಬ್ಬ ಒಳ್ಳೆಯ ಮಹಾನ್ ವ್ಯಕ್ತಿಯ ಮೊಮ್ಮಗಳು. ಈ ಗೌರವ, ಈ ಆಸ್ತಿ, ಈ ಅಂತಸ್ತು ಇದೆಲ್ಲವೂ ನಿನ್ನ ಅಧಿಕಾರ. ಇದನ್ನು ನೀನು ಸ್ವೀಕರಿಸು ಮತ್ತು ನಿನ್ನ ತಂದೆ ಮತ್ತು ತಾತನ ಹೆಸರನ್ನು ನಿಲ್ಲಿಸು. ಒಂದು ಮಾತು ಚೆನ್ನಾಗಿ ನೆನ್ಪಿಟ್ಕೋ, ಯಾವಾಗಲೂ ಮನುಷ್ಯತ್ವವನ್ನು ಎಲ್ಲದಕ್ಕಿಂತಲೂ ಮುಂದೆ ಇಡು. ಯಾವಾಗಲೂ ಸತ್ಯವನ್ನು ಮಾತ್ರ ಹೇಳು. ಸತ್ಯ ಎಷ್ಟೇ ಕಠಿಣವಾದರೂ ಅದು ಮನುಷ್ಯರನ್ನು ಖಂಡಿತ ಗೆಲ್ಲಿಸುತ್ತೆ, ಅವರಿಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತೆ. ನಿನ್ನ ತಾತನಂತೆ ನೀನು ಕೂಡ ಒಳ್ಳೆಯ ಮನುಷ್ಯ ಆಗಬೇಕು ಅಂತ ಹೇಳಿದೆ. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.